ನಮ್ಮೆಲ್ಲರನ್ನ ಈ ಒಂದು ಕರ್ನಾಟಕ ಬೈಬಲ್ ಸ್ಟೂಡೆಂಟ್ಸ್ ಅವರ 4ನೇ ವಾರ್ಷಿಕ ಅಧಿವೇಶನ, ಆಧ್ಯಾತ್ಮಿಕ ಅಧಿವೇಶನ, 4th ಆನ್ಯುವಲ್ ಸ್ಪಿರಿಚುವಲ್ ಕನ್ವೆನ್ಷನ್, ನಮ್ಮೆಲ್ಲರನ್ನ ಇಲ್ಲಿ ದೇವರು ನಮ್ಮನ್ನು ಕೂಡಿಸಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಮತ್ತೊಮ್ಮೆ ನಾವು ಕೃತಜ್ಞತೆ ವಂದನೆಗಳನ್ನು ಹೇಳುವರಾಗಿದ್ದೇವೆ. ತಂದೆಯಾದ ದೇವರ ನಾಮದ ಮಹಿಮೆಗಾಗಿಯೂ ಆತನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಗಾಗಿಯೂ ನಾವೆಲ್ಲರೂ ಎದ್ದು ನಿಂತು ಹಾಡುವ ಸಂಗೀತಗಳಲ್ಲಿ ಓ ಬನ್ನಿ ಹಿರಿಕಿರಿಯರೇ ಎನ್ನುವ ಸಂಗೀತದೊಂದಿಗೆ ಈ ಅಧಿವೇಶನವನ್ನು ನಾವು ಪ್ರಾರಂಭ ಮಾಡೋಣ. ಓ ಬನ್ನಿ ಹಿರಿಕಿರಿಯರೇ.
ನಾವು ನಿಂತಿರುವ ಹಾಗೆ ನಮ್ಮ ಪ್ರಿಯ ಸಹೋದರಾದ ಪ್ರಕಾಶ್ ರಂಜನ್ ಅವರು ಬಂದು ನಮ್ಮನ್ನ ಪ್ರಾರ್ಥನೆ ನಡೆಸುವಂತೆ ಕೇಳ್ಕೊಳ್ತೇವೆ. ಪ್ರಾರ್ಥನೆ ಮಾಡೋಣ. ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರುವ ಆತನು, ಆದ್ಯಂತರಹಿತನು, ಎಲ್ಲ ಆಶೀರ್ವಾದ ಒಳ್ಳೆ ದಾನಗಳಿಗೆ ಮೂಲ ಕಾರಣನೂ ಆಗಿರತಕ್ಕಂತಹ ನಮ್ಮ ಪರಮ ತಂದೆಯಾದ ಯೆಹೋವ ದೇವರೇ, ನಿನ್ನ ಕೃಪೆಯುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕೃಪಾ ಸಂಪೂರ್ಣನೂ ದಯಾಮಯನೂ ದೀರ್ಘಶಾಂತನೂ ಆಗಿರತಕ್ಕಂತಹ ದೇವರು ಸ್ವಾಮಿ, ತಂದೆ ದೇವರೇ, ನಿನಗೆ ಸಮಾನರಾದಂಥ ದೇವರುಗಳು ಯಾರೂ ಇಲ್ಲ. ನೀನು ದೇವಾದಿ ದೇವನು, ರಾಜಾದಿ ರಾಜನು, ಕರ್ತನ ಕರ್ತನೂ ಆಗಿರುತ್ತಿ. ಎಲ್ಲವನ್ನು ನಿನ್ನ ಕೇವಲ ಬಾಯಸ್ಸಿನಿಂದ ಸೃಷ್ಟಿ ಮಾಡಿ ಎಲ್ಲ ಚರಾಚರ ವಸ್ತುಗಳನ್ನು ನಿನ್ನ ದಿವ್ಯ ಚಿತ್ತಕ್ಕನುಸಾರವಾಗಿ ಆಳುತ್ತಾ ನಡೆಸುತ್ತಿರತಕ್ಕಂತಹ ಸರ್ವಶಕ್ತನಾದಂತಹ ದೇವರು ನೀನಾಗಿದ್ದಿ ತಂದೆಯೇ. ಕೃಪೆಯಿಲ್ಲ ಐಶ್ವರ್ಯವುಳ್ಳಂತಹ ದೇವರು ಸ್ವಾಮಿ ನೀನು. ತಂದೆ ದೇವರೇ, ನಿನ್ನ ಅಪಾರವಾದಂಥ ಕೃಪೆಯಿಂದಾಗಿ ನಮ್ಮೆಲ್ಲರನ್ನೂ ಕೂಡ ಜೀವಿತರ ಪಟ್ಟಿಯಲ್ಲಿ ಎಣಿಕೆ ಮಾಡಿ ನಮ್ಮ ಆಯುಷ್ ಕಾಲಗಳಲ್ಲಿ ನಾವು ಮತ್ತೊಂದು ದಿನವನ್ನು ಕಂಡು, ಈಗೋ ತಂದೆ ದೇವರೇ, ಈ ದಿನದ ಪ್ರಾತಃ ಕಾಲದ ಸಮಯದಲ್ಲಿ ನಿನ್ನ ಪವಿತ್ರ ಪಾದ ಸನ್ನಿಧಾನದಲ್ಲಿ ಒಂದು ಸಭೆಯಾಗಿ ಕೂಡಿ ಬಂದು, ತಂದೆ ದೇವರೇ, ನಿನ್ನ ನಾಮವನ್ನು ಸಂಕೀರ್ತಿಸಿ ನಿನಗೆ ನಮ್ಮ ತೊದಲು ತುಟಿಗಳಿಂದ ನಮ್ಮ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವ ಹಾಗೆ ಈ ಒಂದು ಅವಕಾಶವನ್ನು ನಮ್ಮೆಲ್ಲರ ಜೀವನದಲ್ಲಿ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ತಂದೆ ದೇವರೇ, ನಿನ್ನ ಕೃಪೆಯ ಅಪಾರವಾದದ್ದು ಸ್ವಾಮಿ. ನೀನು ಆನಂದಿಸುವುದು ನಿನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ ಎಂಬುದಾಗಿ ನಿನ್ನ ಭಕ್ತನು ಹೇಳಿರುವ ರೀತಿಯಲ್ಲಿ ಈಗೋ ಸ್ವಾಮಿ, ನಾವು ನಿನ್ನ ಕೃಪೆಯನ್ನು ಯಾಚಿಸಿ ನಿನ್ನ ಆಶೀರ್ವಾದವನ್ನು ಬೇಡುತ್ತಾ ಈ ಸ್ಥಳಕ್ಕೆ ಬಂದಿದ್ದೇವೆ. ತಂದೆ ದೇವರೇ, ನಾವು ಕೇವಲ ಮನುಷ್ಯ ಮಾತ್ರದವರು, ಅಜ್ಞಾನಿಗಳು, ಅವಿವೇಕಿಗಳು ಆಗಿದ್ದೇವೆ. ಆದಾಗ್ಯೂ ನೀನು ಮಹೋನ್ನತಗಳಲ್ಲಿ ವಾಸ ಮಾಡುತ್ತಿದ್ದಾಗ್ಯೂ ಕೂಡ ನಮ್ಮನ್ನು ಕಂಡು ಕನಿಕರಿಸಿ ನಮ್ಮನ್ನು ಕರುಣಿಸಿ ಲೋಕದೊಳಗಿಂದ ನಮ್ಮೊಂದು ಚಿಕ್ಕ ಗುಂಪಾಗಿ ಆರಿಸಿ ತೆಗೆದುಕೊಂಡು, ತಂದೆ ದೇವರೇ, ಲೋಕದ ವಿದ್ವಾಂಸರಿಗೂ ಜ್ಞಾನಿಗಳಿಗೂ ಮರೆ ಮಾಡಿರತಕ್ಕಂತಹ ನಿನ್ನ ಅಪಾರವಾದಂಥ ಗುಣಾತಿಶಯಗಳನ್ನು, ನಿನ್ನ ದಿವ್ಯ ಯೋಜನೆಯನ್ನು ನೀನು ನಮಗೆ ತಿಳಿಯಪಡಿಸಿ ನಾವು ಸತ್ಯ ದೇವರಾದ ನಿನ್ನನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು, ತಂದೆ ದೇವರೇ, ನಿನ್ನನ್ನು ಸತ್ಯಕ್ಕೆ ತಕ್ಕ ರೀತಿಯಲ್ಲಿ ಆರಾಧಿಸುವ ಹಾಗೆ ನಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಿ ಇಲ್ಲಿಗೆ ಕರೆತಂದಿರುತ್ತಿ. ಇದಕ್ಕಾಗಿ ನಿನಗೆ ನಮ್ಮ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ಮುಖ್ಯವಾಗಿ ಈ ದಿವಸ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ ಒಂದು ವತಿಯಿಂದ ತಂದೆ ದೇವರೇ, ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಅವರು ಈ 4ನೇ ವರ್ಷದ ಮಹಾ ಅಧಿವೇಶನವನ್ನು, ಈ ಒಂದು ವಿಶೇಷವಾದಂಥ ಆರಾಧನೆಯನ್ನು ಆಯೋಜಿಸಿಕೊಂಡಿರುವಾಗ ತಂದೆ ದೇವರೇ, ನಿನ್ನ ಪ್ರಸನ್ನತೆಗಾಗಿ ನಾವು ಬೇಡುವವರಾಗಿದ್ದೇವೆ. ಈ ಪವಿತ್ರವಾದ ಆರಾಧನೆಯ ಆದಿಯಿಂದ ಅಂತ್ಯದವರೆಗೂ ಕೂಡ ನೀನು ಪ್ರಸನ್ನನಾಗಿದ್ದುಕೊಂಡು ನಮ್ಮೆಲ್ಲರನ್ನೂ ಕೂಡ ನಿನ್ನ ದಿವ್ಯ ಚಿತ್ತಕ್ಕನುಸಾರವಾಗಿ ಕೈ ಹಿಡಿದು ನಡೆಸು. ಈ ಆರಾಧನೆಯಿಂದ ಸ್ವಾಮಿ, ನಿನಗೆ ಇನ್ನೂ ಹೆಚ್ಚಿನ ಘನ ಮಾನ ಮಹಿಮೆಗಳು ಗೌರವಗಳು ಉಂಟಾಗುವ ರೀತಿಯಲ್ಲಿ ನೀನು ಇದನ್ನು ನಡೆಸಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ. ತಂದೆ ದೇವರೇ, ವಿಶೇಷವಾಗಿ ಈ ದಿವಸ ನಿನ್ನ ವಾಕ್ಯಗಳನ್ನು ನಮಗೆ ಪ್ರಬೋಧಿಸುವಂತಹ ಎಲ್ಲ ಭಕ್ತರ ಮೇಲೆ ನಿನ್ನ ದಿವ್ಯ ಕೃಪೆಯು, ನಿನ್ನ ಆಶೀರ್ವಾದವೂ ಇರಲಿ. ಅವರೆಲ್ಲರನ್ನೂ ಕೂಡ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸಿ, ತಂದೆ ದೇವರ ನೀನೇ ಅವರುಗಳ ಮುಖಾಂತರವಾಗಿ ನಮ್ಮೊಂದಿಗೆ ಮಾತನಾಡಿ ಆ ನಿನ್ನ ವಾಕ್ಯಗಳನ್ನು ನಾವು ಕೇವಲ ಕೇಳುವುದು ಮಾತ್ರವಲ್ಲದೆ ಅದನ್ನು ಅರ್ಥೈಸಿ ವಿವೇಚಿಸಿ ತಿಳಿದುಕೊಂಡು ಅವುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ನಮ್ಮ ಮುಂದಿನ ಬಾಳಿನುದ್ದಕ್ಕೂ ಕೂಡ ನಿನಗೆ ಮೆಚ್ಚುಗೆಯಾದ ಮಕ್ಕಳಾಗಿ, ನಿನಗೆ ಘನಮಾನ ಮಹಿಮೆ ತರತಕ್ಕಂಥ ಮಕ್ಕಳಾಗುವ ಹಾಗೆ ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ಆಶೀರ್ವದಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ. ತಂದೆ ದೇವರೇ, ಕಳೆದ ವರ್ಷವೆಲ್ಲ ನೀನು ನಮ್ಮನ್ನು ಕಾಪಾಡಿ ಈ ದಿವಸ ನೋಡು ಮಾಡಿ ಈ ದಿನದ ವೇಳೆಯಲ್ಲಿ ಸ್ವಾಮಿ ಅನೇಕ ಸ್ಥಳಗಳಿಂದ ನಿನ್ನ ಭಕ್ತರು ಬಂದಿದ್ದಾರೆ. ತಂದೆ ದೇವರೇ, ನೀನು ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ.
ನಿನ್ನ ಚಿತ್ತಕ್ಕನುಸಾರವಾಗಿ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಕಾದು ಕಾಪಾಡು ಸ್ವಾಮಿ. ಮತ್ತೊಂದು ಆವರ್ತಿ ಈ ಆರಾಧನೆ ಪರ್ಯಂತರ ನಿನ್ನ ಮುಖ ಪ್ರಸನ್ನತೆಗಾಗಿಯೂ ನಿನ್ನ ನಡೆಸುವಿಕೆಗಾಗಿಯೂ ಪ್ರಾರ್ಥಿಸುತ್ತಾ ಈ ಅಲ್ಪ ವಿಜ್ಞಾಪನೆಯನ್ನು ನಮ್ಮ ಪ್ರಭುವು ರಕ್ಷಕನೂ ಮಧ್ಯಸ್ಥನೂ ಆಗಿರುವ ಕ್ರಿಸ್ತೇಸುವಿನ ಮುದ್ದಾದ ನಾಮದಲ್ಲಿ ಅತಿ ವಿನಯದಿಂದಲೂ ನಂಬಿಕೆಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಇಲ್ಲಿ ಬಂದಿರುವಂತ ಎಲ್ಲಾ ಸಹೋದರ ಸಹೋದರಿಯರನ್ನ ಸ್ವಾಗತಿಸುವಂತೆ ಸ್ವಾಗತ ಭಾಷಣ, ದ ವೆಲ್ಕಮ್ ಅಡ್ರೆಸ್ ಅದನ್ನ ಕೊಡಬೇಕಾಗಿ ಸಹೋದರ ಲೋಕೇಶ್ವರ್ ಅವರನ್ನ ಕರೀತಾ ಇದ್ದೇನೆ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ನನ್ನ ಎಲ್ಲ ಪ್ರೀತಿಯ ಸಹೋದರ ಸಹೋದರರಿಗೆ ವಂದಿಸುತ್ತಾ, ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳಾದ ನಾವು ನಮ್ಮ 4ನೇ ವರ್ಷದ ಸಮಾವೇಶಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. ಎಲ್ಲ ಸ್ಥಳಗಳಿಂದ ಬಂದ ಸಹೋದರ ಸಹೋದರಿಯರನ್ನು ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಮುಧೋಳ, ಬೇಲೂರು, ಮಂಗಳೂರು, ಮೂಡುಬಿದ್ರೆ, ಬೆಳ್ತಂಗಳಿ, ಹುಬ್ಬಳ್ಳಿ, ದಾವಣಗೆರೆ, ಹುಣಸೂರು, ತುಮಕೂರು, ನಾಗನಹಳ್ಳಿ, ಮೈಸೂರಿನಲ್ಲಿರುವ ಎಲ್ಲ ಸಹೋದರ ಸಹೋದರಿಯರನ್ನು ಸ್ವಾಗತಿಸುತ್ತೇವೆ. ಬೆಂಗಳೂರಿನ ಡಾನ್, ಲಾಲ್ಬಾಗ್ ರಸ್ತೆ, HAL, ಹೊಸ ರಸ್ತೆ, ಇಮ್ಯಾನ್ಯುವೆಲ್ ಮತ್ತು ಲಿಂಗರಾಜಪುರ, ಬೆಂಗಳೂರು ಬೈಬಲ್ ಸ್ಟೂಡೆಂಟ್ಸ್, ಎಲ್ಲ ಎಕಲೇಶಿಯಾ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಎಕಲೇಶಿಯಾದ ಸಹೋದರ ಸಹೋದರಿಯರನ್ನು ಸ್ವಾಗತ ಬಯಸ್ತೇವೆ. ಅದೇ ರೀತಿಯಾಗಿ ಎಲ್ಲ ಆನ್ಲೈನ್ನಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯನ್ನು ಕೂಡ ಸ್ವಾಗತಿಸ್ತೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಈಗ ಬ್ರದರ್ ರಾಜು ಅವ್ರು ಬಂದು ಕೆಲವು ವಿಶೇಷ ಸೂಚನೆಗಳನ್ನ ಅನೌನ್ಸ್ಮೆಂಟ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಮತ್ತು ಸ್ವಾಗತಗಳನ್ನ ಬಯಸೋನಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕನ್ವೆನ್ಷನ್ ನಾವೆಲ್ಲ ಸೇರಿರೋಂಥ ಮುಖ್ಯವಾದ ಉದ್ದೇಶ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಾವೆಲ್ಲ ಇಲ್ಲಿ ಸೇರಿರೋಂಥದ್ದು ವಾಕ್ಯನ ಕೇಳೋದಕ್ಕೆ. ಅದರಿಂದ ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳ ಒಂದು ವಿನಂತಿ ಏನು ಅಂತಂದರೆ, ಆದಷ್ಟು ಆ ಕಡೆ ಈ ಕಡೆ ಓಡಾಡದ ರೀತಿಯಲ್ಲಿ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನೀವು ವಾಕ್ಯನ ಕೇಳಬೇಕಾಗಿ ಕೇಳ್ಕೊತೀನಿ. ಅದೇ ಥರ ಮಕ್ಕಳುಗಳು ಕೂಡ ತಂದೆ ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ವಾಕ್ಯ ಕೇಳಬೇಕಾಗಿ ಕೇಳ್ಕೊತೀನಿ. ಆಚೆ ಕಡೆ ಓಡಾಡೋದು, ಅಲ್ಲಿ ಇಲ್ಲಿ ಜನಗಳು ಸೇರೋಂಥದ್ದು, ಅದು ಇದು ಮಾತಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಕೂತ್ಕೊಂಡು ವಾಕ್ಯನ ಕೇಳಬೇಕಾಗಿ ನಿಮ್ಗೆ ಕೇಳ್ಕೊತೀನಿ. ಅದಾಗಿದ್ದ ನಂತರ ಇವತ್ತಿನ ಕನ್ವೆನ್ಷನ್ನಲ್ಲಿ ಒಂದು 3 ಸೆಷನ್ಸ್ ಇರ್ತಾರೆ. ಮೊದಲು ಸೆಷನ್ನಲ್ಲಿ 2 ಪಾಠಗಳಿರ್ತಾರೆ. ಅದಾಗಿದ ನಂತರ ಒಂದು ಚಿಕ್ಕದೊಂದು ಟೀ ಬ್ರೇಕ್ ಇರ್ತಾರೆ. ಅದಾಗಿದ ನಂತರ ಇನ್ನೊಂದು ಸೆಷನ್ ಇರ್ತಾರೆ. ಅದಾಗಿದ ನಂತರ ಊಟದ ಬ್ರೇಕ್ ಇರ್ತಾರೆ. ಮಧ್ಯಾಹ್ನ ಇನ್ನೊಂದು ಸೆಷನ್ ಇರ್ತಾರೆ. ಅದಾಗಿದ ನಂತರ ಎಲ್ಲ ಡಿಸ್ಕಸ್ ಇರ್ತಾರೆ. ಅದರಿಂದ ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾರು ಎದ್ದೋಗ್ದಿರಾ ಪೂರ್ತಿಯಾಗಿ ಎಲ್ಲ ಪಾಠಗಳನ್ನ ಕೇಳಬೇಕಂತ ನಾನು ಕೇಳ್ಕೊತೀನಿ. ಅದು ಮಾತ್ರ ಅಲ್ಲ, ಸಹೋದರ ಸಹೋದರಿಗಳು ಐಕ್ಯದಲ್ಲಿ ಒಂದು ಪ್ರೀತಿಯಲ್ಲಿ ನಾವೆಲ್ಲ ಹೊಂದಾಣಿಕೆಯಾಗಿ ಸೇರಿದ್ದೀರಿ. ಅದನ್ನ ನಮ್ಮ ಪ್ರೀತಿನ, ಐಕ್ಯತೆನ, ಹೊಂದಾಣಿಕೆನ ಕಾಪಾಡ್ಕೊಳಕ್ಕೆ ಆದಷ್ಟು ಪ್ರಯತ್ನ ಮಾಡೋಣ. ಆದಷ್ಟು ಆ ಕಡೆ ಈ ಕಡೆ ಓಡಾಡೋ ರೀತಿಯಲ್ಲಿ ನಾವು ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡೋಣ. ಅಂದ ಎಲ್ಲ ಸಹೋದರ ಸಹೋದರಿಗಳು ನಮ್ಮ ಇನ್ವಿಟೇಷನ್ನ ಕನ್ಸಿಡರ್ ಮಾಡಿ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನ ದೇವನ ಆಶೀರ್ವದಿಸಲಿ. ಥ್ಯಾಂಕ್ ಯು. ಈ ದಿನದ ಮನ್ನಾವನ್ನು ಓದುವಂತೆ ಸಹೋದರ ಪ್ರಸನ್ನ ಅವ್ರನ್ನ ಬರ್ಮಾಡ್ತಾ ಇದ್ದೇನೆ. ಡೈಲಿ ಹೆವೆನ್ಲಿ ಮನ್ನಾ ರೀಡಿಂಗ್ ಬೈ ಬ್ರದರ್ ಪ್ರಸನ್ನ. ಈ ದಿನದ ಪರಲೋಕದ ಮನ್ನಾ ಏಪ್ರಿಲ್ 19. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ. ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಮತ್ತಾಯ 12ನೇ ಅಧ್ಯಾಯ 34-35ನೇ ವಚನ. ನಾವು ಮೊಟ್ಟ ಮೊದಲದಾಗಿ ಹೃದಯದ ಬಗ್ಗೆ ಹೆಚ್ಚು ಎಚ್ಚರ ವಹಿಸಬೇಕು. ಏಕೆಂದರೆ ನಮ್ಮ ಪ್ರೀತಿ, ವಾತ್ಸಲ್ಯ, ಮನೋಭಾವನೆ ದೈವ ಕೃಪೆಗೆ ಪೂರ್ಣ ಅಧೀನದಲ್ಲಿರುವಂತೆ ನೋಡಿಕೊಳ್ಳಬೇಕು. ಇದಲ್ಲದೆ ಪ್ರತಿಯೊಂದು ಸತ್ಯತೆ, ನೀತಿಗಳು ಅದರಲ್ಲಿ ಆಸನಾರೂಢನಾಗಿರಬೇಕು. ನ್ಯಾಯ, ದಯೆ, ಪರೋಪಕಾರ, ಸಹೋದರ ಭಾತೃತ್ವ, ಪ್ರೀತಿ, ನಂಬಿಕೆ, ಸಾತ್ವಿಕತ್ವ, ಮಿತಾಚಾರ, ದೇವರಲ್ಲಿ ಕ್ರಿಸ್ತನಲ್ಲಿ ಇಟ್ಟಿರುವ ಅನನ್ಯ ಭಕ್ತಿ, ಪವಿತ್ರತೆಯ ಸೌಂದರ್ಯದ ಬಗ್ಗೆ ಇರುವ
ಉತ್ಸಾಹವುಳ್ಳ ಪ್ರೀತಿ ಇವು ನಮ್ಮ ಜೀವನದ ಅಧಿಕಾರಾರೂಢ ತತ್ವಗಳಿಗೆ ಎಂದೂ ಕದಲದಂತೆ ನೆಲೆಗೊಂಡಿರಬೇಕು. ಈ ಉದಾರ ತತ್ವಗಳು ನಮ್ಮ ಮನಸ್ಸಿನಲ್ಲಿ ಬೇರೂರಿ ನೆಲೆಗೊಂಡಿದ್ದರೆ ಮಾತ್ರ ನಮ್ಮ ಹೃದಯದ ಒಳ್ಳೆ ಬೊಕ್ಕಸದೊಳಗಿಂದ ಸತ್ಯ, ಶಾಂತಚಿತ್ತ, ಜ್ಞಾನ, ದಯೆ ತುಂಬಿದ ನುಡಿಗಳು ಹೊರಟು ಬರುತ್ತವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಮೊದಲನೆಯದಾಗಿ ಕೀರ್ತನ ಗ್ರಂಥದಿಂದ ಪಾರಾಯಣ. ಕೀರ್ತನ ಗ್ರಂಥ 51ನೇ ಕೀರ್ತನೆ 1-12 ವಚನಗಳನ್ನ ನಮ್ಮ ಸುಧಾಮ್ ನಗರದ ಪ್ರಿಯ ಸಹೋದರಾದ ಜೋಸೆಫ್ ಅವರು ಬಂದು ಓದ್ಬೇಕು ಅಂತ ಕೇಳ್ಕೊಳ್ತೀನಿ. ಸಾಮ್ಸ್ 51 ವರ್ಸಸ್ 1-12. ಪಾಪ ಕ್ಷಮಣೆಯನ್ನು ಬೇಡಿಕೊಳ್ಳುವುದು. ಕೀರ್ತನೆ 51ನೇ ಅಧ್ಯಾಯ ವಚನ 1-12. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದ ದಿನದಿಂದ ನಾನು ಪಾಪಿಯೇ. ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಲ್ಪಡಿಸು. ಈಸುಪ್ ಗಿಡದ ಬರಳಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದುಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳಿ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನಲ್ಲಿ ಸಂಭ್ರಮ ಉತ್ಸಾಹ ಧ್ವನಿ ಉಂಟಾಗುವಂತೆ ಮಾಡು, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸು. ನನಗೆ ಆಧಾರನಾಗು. ಆಮೇನ್. ಒಂದು ಸ್ಪೆಷಲ್ ರಿಕ್ವೆಸ್ಟ್, ನಿಮ್ಮ ಹತ್ರ ಒಂದು ಕೋರಿಕೆ. ದಯವಿಟ್ಟು ತಾವೆಲ್ಲರೂ ನಿಮ್ಮ ಮೊಬೈಲ್ಗಳನ್ನ ಹೊರಗಡೆ ತೆಗೆದು ಸೈಲೆಂಟ್ ಮೋಡಲ್ಲಿ ಅಥವಾ ಸ್ವಿಚ್ ಆಫ್ ಮಾಡಿದ್ರೆ ಒಳ್ಳೆಯದು. ಎಸ್ಪೆಷಲಿ ನಮ್ಮ ಸಹೋದರಿಗಳು ಆ ಬ್ಯಾಗಲ್ಲಿ ಹುಡುಕೋಷ್ಟರಲ್ಲೇ 5 ನಿಮಿಷ ಆಗುತ್ತೆ. ಪ್ಲೀಸ್ ಅದನ್ನ ಸೈಲೆಂಟ್ ಮೋಡ್ಗೆ ಹಾಕ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ಈ ಮಾರ್ನಿಂಗ್ ಡಿವೋಷನ್ 1ನೇ ಕೊರಿಂಥ 13ನೇ ಅಧ್ಯಾಯ ಪೂರ್ತಿಯಾಗಿ ಸಹೋದರ ರೊನಾಲ್ಡ್ ಅವರು ಓದಬೇಕು ಅಂತ ಕೇಳ್ಕೊಳ್ತೀನಿ. 1 Corinthians 13 chapter ಫುಲ್. ಬ್ರದರ್ ರೊನಾಲ್ಡ್. ಒಂದನೇ ಕೊರಿಂಥ್ಯ 13 1-13 ತನಕ ಎಲ್ಲ ವಚನಗಳು. ಪ್ರೀತಿಯ ಶ್ರೇಷ್ಠತೆ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವು ಆಗಿದ್ದೇನೆ. ನನಗೆ ಪ್ರವಾದನೆ ವರವಿದ್ದರೂ, ಎಲ್ಲ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರೂ, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಪ್ರೀತಿ ದಯೆ ತೋರಿಸುವುದು. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ,
ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲದಂತಾಗು, ವಾಣಿಗಳು ನಿಂತು ಹೋಗು, ವಿದ್ಯೆಯು ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು. ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸ್ತದೆ, ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್ ರೊನಾಲ್ಡ್. ಈ ದಿನದ ಮೊದಲನೆಯ ಆರಾಧನೆಯನ್ನ ಪ್ರಾರಂಭ ಮಾಡುವ ಹಾಗೆ ಅದರ ಓದುವಂತ ಚೋಸನ್ ಟೆಕ್ಸ್ಟ್ ಮಲಾಕಿಯ ಪುಸ್ತಕ 3ನೇ ಅಧ್ಯಾಯ 14ನೇ ವಚನ. ಮಲಾಕಿ 3rd chapter 14th verse. ಇದನ್ನ ನಮ್ಮ ಹೊಸ ರೋಡ್ ಎಕ್ಲಿಸಿಯಾದ ಬ್ರದರ್ ಸಗಾಯ್ ಅವರು ಬಂದು ಓದ್ಬೇಕು ಅಂತ ಕೇಳ್ಕೊಳ್ತೇವೆ. ಮಲಾಕಿಯ ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 14ನೇ ವಚನ. ನೀವು ದೇವರನ್ನು ಸೇವಿಸುವುದು ವ್ಯರ್ಥ, ನಾವು ಆತನ ನಿಯಮಗಳನ್ನು ಅನುಸರಿಸಿ ಸೇನಾಧೀಶ್ವರ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡರಿಂದ ಆದ ಲಾಭವೇನು? ದೇವರ ವಾಕ್ಯಗಳನ್ನ ಆಶ್ವಾಸಲಿ. ಈಗ ಸಂದೇಶವನ್ನ ಕೊಡುವಂತೆ ನಮ್ಮ ಪ್ರಿಯ ಸಹೋದರಾದ ಕ್ರಿಸ್ಟಫರ್ ಮಂಗಳೂರು ಸಹೋದರರು, ಈಗ ಕೊಯಂಬತ್ತೂರು ಸಹೋದರರು ಅಂತಾನೆ ಹೇಳ್ಬೇಕಾಗಿದೆ, 3 ತಿಂಗಳಿಂದ ಅಲ್ಲೇ ಇದ್ರು. ದೇವರ ಆಶೀರ್ವಾದದೊಂದಿಗೆ ಈ ದಿನ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಬಂದು ದೇವರ ಸಂದೇಶವನ್ನ ಕೊಡಬೇಕು ಅಂತ ನನ್ನ ಪ್ರೀತಿಯಿಂದ ಕರಿತೀನಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈವರೆಗೆ ದೇವರು ನಮ್ಮನ್ನ ವಾಕ್ಯದ ಮರಳಿಟ್ಟು ಕಾದು ಕಾಪಾಡಿ ನಡೆಸಿದ್ದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಮಂಗಳೂರು ಸತ್ಯವೇದ ವಿದ್ಯಾರ್ಥಿಗಳ ಎಲ್ಲರ ಪ್ರೀತಿಯನ್ನು ಕೂಡ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ. ಸೊ ಇವತ್ತು ಒಂದು ಸಬ್ಜೆಕ್ಟ್ ಮಾಡ್ತೀನಿ ಅಂತ ಹೇಳುವಾಗ ನಾನು ರಾಜು ಬ್ರದರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಇದರಲ್ಲಿ ದ ಸ್ಟ್ರಗಲ್ ದಟ್ ಐ ಅಂಡರ್ವೆಂಟ್ ಅದ್ರ ಬಗ್ಗೆ ನಾನು ಒಂದು ಸ್ಮಾಲ್ ಟೆಸ್ಟಿಮನಿನೂ ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಅದಕ್ಕೆ ಬ್ರದರ್ ಹೇಳಿದ್ರು ಯು ಕ್ಯಾನ್ ಡೂ ಇಟ್, ಅದಕ್ಕೆ ಬೇಕಾದ್ರೆ ನಾನು ಎಕ್ಸ್ಟ್ರಾ ಟೈಮ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ಇಲ್ಲ ಎಕ್ಸ್ಟ್ರಾ ಟೈಮ್ ಎಲ್ಲ ಏನು ಬೇಡ, ವಿದಿನ್ ದಟ್ ಟೈಮ್ ಫ್ರೇಮ್ ಓನ್ಲಿ, ಯಾಕಂದರೆ ಐನೋ ಎಲ್ಲರೂ ಅನೇಕ ಸಹೋದರಿಗಳು ಮಾತಾಡಬೇಕಾಗಿದೆ. ಸೊ ವಿದಿನ್ ದ ಟೈಮ್ ಫ್ರೇಮೇ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಸೇರಿಸ್ಕೊಂಡೆ ನನ್ನ ಇವತ್ತಿನ ಒಂದು ಟಾಪಿಕ್ ಮಾಡ್ತೀನಿ ಅಂತ ಏನು ಮಾಡಿದೆ ಅಂತ ಹೇಳಿದ್ರೆ ಅವ್ರ ಹತ್ರ ನಾನು ಹೇಳ್ಕೊಂಡೆ. ಸೊ ಆ ಪ್ರಕಾರದಲ್ಲಿ ನಾವು ಶೇರ್ ಮಾಡಲಿಕ್ಕೆ ಇಷ್ಟಪಡುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಸಾಧಾರಣವಾಗಿ ನಾವು ನೋಡ್ತೀವಿ ಏನಂತ ಹೇಳಿದ್ರೆ ಒಂದು ಸ್ಟ್ರಗಲ್ ಅಂತ ನಮಗೆ ಬಂದ್ಬಿಟ್ರೆ, ಸೊ ಆಲ್ ದಿಸ್ ವೈಲ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗೇ ಇರುವಾಗ, ಅಂದರೆ ನಮಗೆ ದೇವರ ಆಶೀರ್ವಾದಗಳು ಇರ್ತದೆ, ನಾವು ದೇವ್ರ ಜೊತೆಗೆ ಚೆನ್ನಾಗೇ ಇರ್ತೀವಿ, ಏನೋ ದ ಲೈಫ್ ಇಸ್ ವೆರಿ ಸ್ಮೂತ್ ಎಲ್ಲ ಅಂತ ಹೇಳುವಾಗ ನಮ್ಗೇನಾಗತ್ತೆ ಅಂತ ಹೇಳಿದ್ರೆ, ಸೊ ವಿ ಥಿಂಕ್ ದೇವರ ಆಶೀರ್ವಾದ ನಮ್ಗೇನಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿದೆ, ಸೊ ನಾವೆಲ್ಲ ಏನಾಗ್ತಿದ್ದೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಫ್ಲರಿಶ್ ಆಗ್ತಾ ಇದ್ದೀವಿ,
ಅನ್ನೋದೇ ನಮ್ಮ ಮೈಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇರುತ್ತೆ. ಸೊ ಏನಾದ್ರು ಒಂದು ಕಷ್ಟ ಅನ್ನೋದು ಬಂದಾಗ ಸೊ ಆಲ್ ಆಫ್ ಅ ಸಡನ್ ಏನಾಯ್ತು ಅಂತ ಹೇಳಿದ್ರೆ ಸೊ ಅಂದರೆ ಫುಲ್ ನಮ್ದು ರೂಟೇ ಏನಾಗೋಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಚೇಂಜ್ ಆಗೋಯ್ತು. ಸೊ ವಾಟ್ ವಾಸ್ ಅವರ್ ರುಟೀನ್ ಅನ್ನೋದು ಕಂಪ್ಲೀಟ್ಲಿ ಹೊಟ್ಟೋಗ್ಬಿಟ್ಟು ಎಲ್ಲ ಏನಾಗೋಯ್ತು ಅಂತ ಹೇಳಿದ್ರೆ ಒಂದು ಏನು ಕೆಲವು ದಿವಸಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಎಲ್ಲಾನು ಬದಲಾಗೋಯ್ತು ಹಂಗೇನೆ. ಸೊ ಈ ರೀತಿ ಬದಲಾಗೋದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಸ್ಟ್ಯಾಂಡ್ ಇನ್ ಅ ವೆರಿ ವೆರಿ ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡ್. ಸೊ ಏನ್ ನಡೀತಾ ಇದೆ, ಯಾಕೆ ಈ ತರ ಇದಾಯ್ತು ಅಂತೆಲ್ಲ ಏನಾಗ್ತೀವಿ ಅಂತ ಹೇಳಿದ್ರೆ ಒಂದು ಕ್ವಶನ್ ಬರುತ್ತೆ. ಸೊ ಕ್ವಶನ್ಗಳು ಬಂದಾಗ ಮನಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಇದು ಜನರಲಿ ನಾವು ಕುತ್ಕೊಂಡು ಯೋಚನೆ ಮಾಡುವಾಗ ಎಲ್ಲರೂ ನಮ್ಮ ಹತ್ರ ಮಾತಾಡುವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒನ್ ಸ್ಟೇಟ್ಮೆಂಟ್ ಏನಿದೆ ಅಂತ ಹೇಳಿದ್ರೆ ಗಾಡ್ ಇಸ್ ವಾಚಿಂಗ್ ಅಸ್, ಸೊ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅನ್ನುವಂಥದ್ದು ಇಸ್ ಅ ಸ್ಟೇಟ್ಮೆಂಟ್ ದಟ್ ವಿ ಸೇ. ನಮ್ಗೆ ಅಂದ್ರೆ ದೇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲವನ್ನ ನೋಡ್ಕೊಳ್ತಾರೆ ಅಂತ. ಸೊ ಈ ದೇವರು ಎಲ್ಲವನ್ನ ನೋಡ್ಕೊಳ್ತಾರೆ, ದೇವ್ರು ಎಲ್ಲವನ್ನ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆ ಎಷ್ಟು ನಮಗೆ ಅಗತ್ಯವೋ, ಖಾಲಿ ಆ ಒಂದು ಮಾತನ್ನ ಮಾತ್ರ ಹೇಳಿ ನಾವು ಅಂದ್ರೆ ಅದನ್ನ ವಿತ್ ಫುಲ್ ಕನ್ವಿಕ್ಷನ್ ನಾವು ಅದನ್ನ ಹೇಳಿ ಸೊ ಅದನ್ನ ಅಲ್ಲಿಗೆ ಬಿಟ್ಬಿಟ್ರೆ ಅಷ್ಟೇ ಸಾಕ, ಅಥವಾ ಈಸ್ ದೇರ್ ಎನಿ ಪರ್ಟಿಕ್ಯುಲರ್ ರೋಲ್ ದಟ್ ಐ ಹ್ಯಾವ್ ಟು ಪ್ಲೇ ಟು ಎನ್ಶ್ಯೂರ್ ದಟ್ ಗಾಡ್ಸ್ ಪ್ರಾವಿಡೆನ್ಸ್ ವರ್ಕ್ಸ್ ಇನ್ ಮೈ ಲೈಫ್ ಅನ್ನೋದೇ ಇವತ್ತು ನಾನು ಆರಿಸಿಕೊಂಡಂತಹ ಒಂದು ವಿಚಾರ. ಸೊ ಇದರಲ್ಲಿ ನನ್ನ ಸ್ವಂತ ಅನುಭವಗಳನ್ನೇ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ ಜೊತೆಗೆ ಹಂಚ್ಕೊಂಡು ಇದು ಎಲ್ರಿಗೂ ಉಪಯುಕ್ತವಾಗ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ನಾನು ಅನುಭವಿಸಿದಂತಹ ಈ ಒಂದು ಡಿವಿಯೇಟೆಡ್ ಜರ್ನಿ ಅಂಡ್ ಬ್ಯಾಕ್ ಅಗೇನ್ ಇವಾಗ ಸೊ ಇದು ಸಾಧಾರಣ ಎಲ್ರಿಗೂ ಬೇರೆ ಬೇರೆ ರೀತಿಗಳಲ್ಲಿ ಏನಾಗಿರ್ಬೋದು ಅಂತ ಹೇಳಿದ್ರೆ ಎಲ್ಲರೂ ಅನುಭವಿಸಬಹುದಾದಂತಹ ಒಂದು ಸಂಗತಿಗಳೇ. ಸೊ ಇದು ಹೆಲ್ತ್ ಇಶ್ಯೂಸ್ ಅಲ್ಲಿ ನನಗೆ ಬಂದಿರ್ಬೋದು, ಅಥವಾ ಬೇರೆ ಅನೇಕ ರೀತಿಗಳಲ್ಲಿ ಒಳ್ಳಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥ ಚಾಲೆಂಜಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಆ ಪ್ರಕಾರದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಈ ರೀತಿ ನಮಗೆ ಒಂದು ಸಡನ್ ಆದಂತ ಒಂದು ಕಷ್ಟ ಬಂದಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಧಾರಣವಾಗಿ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಮೆಚೂರ್ಡ್ ಕ್ರಿಸ್ಟಿಯನ್ ಅಥವಾ ಮೆಚೂರ್ಡ್ ಬೈಬಲ್ ಸ್ಟೂಡೆಂಟ್ ಅಂತಾನೆ ನಾವು ಇನ್ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾದ್ರೆ ಮೆಚೂರಿಟಿ ಅಂತ ನಾನು ಇಲ್ಲಿ ಹೇಳ್ತಾ ಇರೋದು ಡೆಫಿನೆಟ್ಲಿ ನಾಟ್ ಅಬೌಟ್ ದಿ ಏಜ್. So it is not the age factor. So maturity in the scriptures, ಅಥವಾ maturity with with alliance with God. ಸೊ ದೇವರ ಜೊತೆಗೆ ನಮ್ಮ ಅನ್ಯೋನ್ಯತೆಯ ಒಂದು ಮೆಚೂರಿಟಿ ಲೆವೆಲ್ ಯಾವ ತರ ಇರುತ್ತೆ ಅನ್ನೋದನ್ನ ನಮ್ಮ ಜೊತೆ ಮಾತಾಡುವಂತಹ ಸಹೋದರರು ಯಾವ ರೀತಿ ಮಾತಾಡಿದ್ರು ಅನ್ನೋದನ್ನೆಲ್ಲ ನಾವು ಇದು ಮಾಡುವಾಗ ಸೊ ಟುಡೇ ಐ ಓನ್ಲಿ ಹ್ಯಾವ್ ಟು ಸ್ಟ್ಯಾಂಡ್ ಹಿಯರ್ ಅಂಡ್ ಗಿವ್ ಅ ಹೈಂಡ್ಸೈಟ್ ಅಂಡ್ ಸಿ ಹ್ಯಾಸ್ ಟು ವಾಟ್ ಹ್ಯಾಪೆಂಡ್ ಅಂಡ್ ಹೌ ಮೈ ಜರ್ನಿ ವಾಸ್ ಅಂತ ಹೇಳುವಾಗ ಸೊ ಎಲ್ಲ ಬ್ರದರ್ಸ್ ನಮ್ಮ ಹತ್ರ ಮಾತಾಡುವಾಗ ಬ್ರದರ್ ದಿಸ್ ಇಸ್ ಜಸ್ಟ್ ವೆರಿ ಸಿಂಪಲ್ ಟಫ್ ಟೈಮ್, ಯು ಡೋಂಟ್ ಹ್ಯಾವ್ ಟು ವರಿ, ನೀವು ಏನ್ ಮಾಡಬಾರ್ದು, ನೀವೇನು ಯೋಚನೆ ಮಾಡಬೇಡ್ರಿ, ನಿಮ್ಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಗೆ ಸಾಂತ್ವನವನ್ನ ಹೇಳುವಂತಹ ಅನೇಕ ಸಹೋದರರು ನನ್ಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹೇಳಿದ್ರು. ಸ್ಪೆಷಲ್ ನಾನು ಮೆನ್ಷನ್ ಮಾಡಲೇಬೇಕು, ಜಯಪ್ರಸಾದ್ ಅಂಕಲ್. ಸೊ ಅವರು ಎಷ್ಟು ಸರಿ ನನಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಲೆಕ್ಕನೇ ಇಲ್ಲ. ಸೊ ಅಷ್ಟು ಸರಿ ನನಗೆ ಕಾಲ್ ಮಾಡಿ ಬ್ರದರ್ ಹೀಗೆ ಮಾಡಿ, ಬ್ರದರ್ ಹಾಗೆ ಮಾಡಿ, ಬ್ರದರ್ ಡೂ ಲೈಕ್ ದಿಸ್, ಇದು ಮಾಡಿ ಅದು ಮಾಡಿ ಅಂತ ಗೈಡ್ ಮಾಡೋದ್ರಿಂದ ಹಿಡಿದು ಅನೇಕ ಸಹೋದರಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ ದೇ ಕಾಲ್ಡ್ ಮೀ ಅಂಡ್ ಸೆಡ್ ಟೇಕ್ ಕೇರ್, ಹೀಗೆ ಇರ್ರಿ, ಧೈರ್ಯವಾಗಿರಿ. ಸೊ ಇವರೆಲ್ಲ ಹೇಳಿದಂತಹ ಧೈರ್ಯ ಒಂದು ಕಡೆ, ಇಲ್ಲಿ ಕೂತಿರುವಂತಹ ಅಷ್ಟು ಜನ ಸಹೋದರ ಸಹೋದರಿಗಳು ನಿಮ್ ಪ್ರಾರ್ಥನೆಗಳಲ್ಲಿ ಮಾಡಿದಂತಹ ಒಂದೊಂದು ಪ್ರಾರ್ಥನೆನು, ಸೊ ಇಮ್ಯಾಜಿನ್ ಇಷ್ಟು ಪ್ರಾರ್ಥನೆ ದೇವರ ಹತ್ರ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೌ ವಿಲ್ ಐ ನಾಟ್ ಕಮ್ ಬ್ಯಾಕ್ ಅಗೇನ್ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು ಟುಡೇ. ಸೊ ಅಷ್ಟು ಪ್ರಾರ್ಥನೆಗಳೇನಾಗಿದೆ ಅಂತ ಹೇಳಿದ್ರೆ ಹೋಗಿದೆ. ಸೊ ಐ ಆಮ್ ಬೌಂಡ್ ಟು ಟೆಲ್ ಅ ಬಿಗ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಒಂದು ಕೃತಜ್ಞತೆಗಳನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಹೇಳ್ಕೊಳ್ತೀನಿ. ಯಾಕಂತೇಳಿದ್ರೆ ಅಷ್ಟು ಪ್ರಾರ್ಥನೆಗಳು ಹೋಗಿದೆ. ಪ್ರತಿ ಸಭೆನಲ್ಲೂ ಅನೌನ್ಸ್ ಆಯಿತು. ಆ ಎಲ್ಲ ಸಭೆಯ ಹಿರಿಯರಿಗೆ, ಸಭಾ ಪಾಲಕರಿಗೆ ನನ್ನ ಕೃತಜ್ಞತೆಗಳನ್ನ ನಾನು ಹೇಳ್ಕೊಳ್ತೀನಿ. ಸೊ ಈ ಎಲ್ಲ ಪ್ರಾರ್ಥನೆಗಳು ದೇವರ ಹತ್ರ ಹೋಗುವಾಗ ದೇವರು ಖಂಡಿತವಾಗ್ಲೂ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇಷ್ಟು ಬೇಗ ಒಂದು ರೆಮಿಡಿಯನ್ನ ಕೊಟ್ಟರು ಅನ್ನೋದೇ ನಂಗೆ ಒಂದು ಆಶ್ಚರ್ಯ. ಲಾಸ್ಟ್ ಕನ್ವೆನ್ಷನ್ ಅಲ್ಲಿ ನನಗೆ ಮೈಸೂರು ಕನ್ವೆನ್ಷನ್ ಅಲ್ಲಿ ನಾನು ಬರುವಾಗ ಎವ್ರಿಥಿಂಗ್ ವಾಸ್ ಅ ಕ್ವೆಶನ್ ಮಾರ್ಕ್. ಸೊ ಅಲ್ಲಿ ಮುಂದೇನು ಅನ್ನೋದೇ ನನ್ಗೆ ಏನಾಗಿರ್ಲಿಲ್ಲ ಅಂತ ಹೇಳಿದ್ರೆ ಗೊತ್ತಿರಲಿಲ್ಲ. ವಾಟ್ ಆಮ್ ಐ ಗೋಯಿಂಗ್ ಟು ಡೂ, ಸರ್ಜರಿ ಆಗ್ತದಾ, ಸರ್ಜರಿ ಆಗೋದಿಲ್ವಾ, ಡೇಟ್ ಸಿಗ್ತದಾ, ಡಾಕ್ಯುಮೆಂಟೇಶನ್ಸ್ ಕರೆಕ್ಟ್ ಆಗ್ತದಾ, ಇದಾಗ್ತದಾ ಎಲ್ಲ, ಅಥವಾ ನನ್ನನ್ನು ಡಯಾಲಿಸಿಸ್ಗೆ ಮೂವ್ ಮಾಡಿಬಿಡ್ತಾರಾ, ಇದೆಲ್ಲ ಕ್ವಶನ್ಸ್ ಏನಾಯ್ತು ಅಂತ ಹೇಳಿದ್ರೆ ಮೈಂಡಲ್ಲಿ ಇದ್ದಂತಹ ಆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನಾನು ಮೈಸೂರು ಕನ್ವೆನ್ಷನ್ ಅಟೆಂಡ್ ಮಾಡಿದೆ.
ಬಟ್ ಇವತ್ತಿನ ಈ ಕನ್ವೆನ್ಷನ್ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ವಿತ್ ಎವ್ರಿಥಿಂಗ್ ಗೆಟಿಂಗ್ ರಿಸಾಲ್ವ್ಡ್ ಅಂಡ್ ಐ ಆಮ್ ಬ್ಯಾಕ್ ಇನ್ ಆಕ್ಷನ್. ಸೊ ಆ ಒಂದು ಇಷ್ಟು ಶಾರ್ಟ್ ಸ್ಪ್ಯಾನ್ ಅಲ್ಲಿ ಇಫ್ ಎವ್ರಿಥಿಂಗ್ ಇಸ್ ಗೆಟಿಂಗ್ ರಿಸಾಲ್ವ್ಡ್, ಇದು ದೇವರ ಒಂದು ಕೃಪೆ ಅನ್ನೋದನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವಿಲ್ಲಿ ಹೇಳ್ಕೊಳ್ಳೇಬೇಕು. ಸರ್ಜರಿ ಆಗಿ ನಾನು ಏನೋ ICU ಇಂದ ವಾರ್ಡ್ಗೆ ಶಿಫ್ಟ್ ಆದಂತಹ ಆ ಟೈಮಲ್ಲಿ ಮನೋಣ್ಣ ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಅದು ಆಯ್ತಾ ಸರ್ಜರಿ ಎಲ್ಲ ಆಯ್ತಾ, ಹೇಗಿದ್ದೀರಾ, ಅದು ಇದೆಲ್ಲ ಅಂತೆಲ್ಲ ಮಾತಾಡುವಾಗ ಅವರು ಇಮ್ಮಿಡಿಯೇಟ್ ಆಗಿ, ಅಂದರೆ ನಾನಿನ್ನೂ ಜಸ್ಟ್ ಹೊರಗಡೆ ಬಂದಿದ್ದೀನಿ ಅಷ್ಟೇ ಇದಕ್ಕೆ ವಾರ್ಡ್ಗೆ. ಅವರು ಇಮಿಡಿಯೇಟ್ ಆಗಿ ನನಗೆ ಹೇಳಿದ್ರು, ರಾಜು ಬ್ರದರ್ ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು 19th ಏಪ್ರಿಲ್ ಅವ್ರದ್ದೊಂದು ಕನ್ವೆನ್ಷನ್ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ ಕ್ರಿಸ್ಟಫರ್ ಬಂದು ಮಾತಾಡ್ತಾರೆ. ಐ ವಾಸ್ ಅಂದರೆ ನನಗೆ ಆ ಒಂದು ಸೆಕೆಂಡ್ ಐ ಡೋಂಟ್ ನೋ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಐ ಜಸ್ಟ್ ಕಮ್ ಔಟ್ ಆಫ್ ICU, ಐ ಜಸ್ಟ್ ಮೂಡ್ ಇನ್ ಟು ದಿ ವಾರ್ಡ್. ಅವ್ರು ಹೇಳಿದ್ರು 19ಗೆ ನೀವು ಬಂದು ಮಾತಾಡ್ತೀರಾ ಅಂತ ಹೇಳಿದ್ದೀನಿ, ಸೊ ನೀವು ರೆಡಿ ಆಗ್ರಿ. ಅಂದರೆ ದ ಕನ್ವಿಕ್ಷನ್ ಇನ್ ವಿಚ್ ಈ ಸೆಡ್, ಅಂದರೆ ನಾನು ಆಲ್ರೆಡಿ ನಿಮ್ಮ ಹೆಸರು ಹೇಳ್ಬಿಟ್ಟಿದ್ದೀನಿ ಅಲ್ಲಿ, ನೀವು ಬಂದು ಮಾತಾಡ್ತೀರಾ ಅಲ್ಲಿ ಅಂತಂದ್ರು. ಸೊ ನನ್ಗೆ ಅವಾಗ ಸೊ ಇಟ್ ವರ್ಕ್ಡ್ ಇನ್ ಅ ರಿವರ್ಸ್, ದ ರಿವರ್ಸ್ ಸೈಕಾಲಜಿ ಅಂತ ಹೇಳ್ತಾರಲ್ಲ, ಆ ಥರ ಇಟ್ ವರ್ಕ್ಡ್ ಇನ್ ಅ ರಿವರ್ಸ್ ಪ್ಯಾಟರ್ನ್. ಸೊ ನನ್ನ ನಾನೇ ರೆಡಿ ಮಾಡ್ಕೊಂಡೆ. ಹೆಂಗೆ ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ಒಂದು ಕಮಿಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ 19ಗೆ ಐ ಹ್ಯಾವ್ ಟು ಗೋ ದೇರ್ ಅಂತ. ಸೊ ಅಷ್ಟರೊಳಗಡೆ ನಾನು ಇದೆಲ್ಲವನ್ನು ಏನು ಮಾಡ್ಕೋಬೇಕು, ರೆಡಿ ಮಾಡಿ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಮೈ ಹೋಮ್ ಟೌನ್, ಐ ಹ್ಯಾವ್ ಟು ಗೋ ಅಂಡ್ ರಿಪೋರ್ಟ್ ಟು ಮೈ ಆಫೀಸ್ ಅಂಡ್ ಐ ಹ್ಯಾವ್ ಟು ಅಟೆಂಡ್ ದಿ ಕನ್ವೆನ್ಷನ್ ಆಲ್ಸೋ ಅಂತ ಹೇಳಿ, ಅದು ದೇವರು ಅದನ್ನ ಕರೆಕ್ಟಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅದೇ ಥರನೇ ಇದು ಮಾಡಿ, ದೇವ್ರ ಕೃಪೆ ಇವತ್ತು ನಾನು ಬಂದು ಇದೇ ಕನ್ವೆನ್ಷನಲ್ಲಿ ಅವ್ರು ಪ್ರಾಮಿಸ್ ಮಾಡಿದ ಥರ ಅಥವಾ ಅವರು ಆ ಕನ್ವಿಕ್ಷನಲ್ಲಿ ಹೇಳಿದ ರೀತಿನಲ್ಲೇ ಏನಾಯಿತು ಅಂತ ಹೇಳಿದ್ರೆ ಇವತ್ತು ಬಂದು ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಈ ವಿಚಾರಗಳನ್ನೆಲ್ಲ ಹಂಚ್ಕೊಳ್ತಾ ಇದ್ದೀನಿ. ಜೊತೆಗೆ I also have to mention, ಅನೇಕ ಸಹೋದರಗಳು ದೇ ಕೇಮ್ ಅಂಡ್ ಮೆಟ್ ಮೀ, ಸ್ಪೆಷಲಿ ಬಿಂದು, ಪ್ರೀತೇಶ್, ಇವರೆಲ್ಲ ಅದು ಎಷ್ಟು ಸರಿ ಬಂದ್ರು ಅಂತಾನೆ ನನಗೆ ನೆನಪಿಲ್ಲ. ನೆನ್ಸ್ಕೊಂಡ್ರೆ ವೀಕೆಂಡ್ಸ್ ಅಲ್ಲಿ ಅವ್ರಿಗೆ ವೀಕೆಂಡ್ಸ್ ವಾಸ್ ಲೈಕ್ ಐದರ್ ಇನ್ ಮೈಸೂರು ಆರ್ ಇನ್ ಕೊಯಮತ್ತೂರು. ನೆನ್ಸ್ಕೊಂಡ್ರೆ ಏನ್ ಮಾಡ್ಬಿಡೋರು ಅಂತ ಹೇಳಿದ್ರೆ ಬರೋರು ಏನಿಲ್ಲ, ಬಂದು ಜಸ್ಟ್ ಒಂದು ಅರ್ಧ ಗಂಟೆ ಅಥವಾ 1 hour ಜೊತೆಗೆ ನನ್ನ ಜೊತೆ ಕೂತ್ಕೊಂಡು ಮಾತಾಡಿ ಹೋದ್ರೆ ಅವ್ರಿಗೂ ಸಮಾಧಾನ ಆಗ್ತಿತ್ತು, ನನಗೂ ಸಮಾಧಾನ ಆಗ್ತಿತ್ತು. ಸೊ ಈ ರೀತಿ ನನ್ನ ಪ್ರತಿಯೊಂದು ಇದರಲ್ಲೂ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನನ್ನನ್ನ ಆಧರಿಸಿ ನನ್ನನ್ನು ಆಫ್ಟರ್ ಪೋಸ್ಟ್ ಸರ್ಜರಿ ನನ್ನನ್ನು ಹುಡ್ಕೊಂಡು ಇದು ಕೊಯಮತ್ತೂರು ತನಕ ಬಂದಂತ ಎಲ್ಲಾ ಸಹೋದರರಿಗೆ, ಜಯಪ್ರಸಾದ್ ಅಂಕಲ್ ಬಂದ್ರು, ಜೋಸೆಫ್ ಬ್ರದರ್ ಬಂದಿದ್ರು, ಕ್ರಿಸ್ಟಫರ್ ಬ್ರದರ್ ಬಂದಿದ್ರು, ಮೂರ್ತಿ ಬ್ರದರ್ ಬಂದಿದ್ರು, ಮತ್ತೆ ಏಬಲ್ ಬ್ರದರ್ ಬಂದಿದ್ರು. ಸೊ ಇವರೆಲ್ಲರೂ ಬಂದು ಏನ್ ಮಾಡಿದ್ರು ಅಂತ ಹೇಳಿದ್ರೆ ನನ್ನ ನೋಡಿದ್ರು. ಅನೇಕ ಸಹೋದರರು ನನ್ನ ಹತ್ರ ಮಾತಾಡಿದ್ರು. ದೇ ಲಿಟ್ರಲಿ ವಾಂಟೆಡ್ ಟು ಕಮ್, ಬಂದು ನಾನು ನಿಮ್ಮನ್ನು ನೋಡ್ತೀನಿ ಅಂತ ಹೇಳಿದ್ರು. ಬಟ್ ಬಂದರೆ ನಿಮ್ಗೆ ಇನ್ಫೆಕ್ಷನ್ ಆಗೋಗುತ್ತೆ ಅಥವಾ ನಾನು ಕೂಡ ಅವ್ರನ್ನ ಮೀಟ್ ಮಾಡುವಂತಹ ಪರಿಸ್ಥಿತಿನಲ್ಲಿ ಇರಲಿಲ್ಲ ಅಂತ ನಾನೇ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಈಗ ಬೇಡ ಬ್ರದರ್, ಸಮ್ಟೈಮ್ಸ್ ಐ ವಿಲ್ ಓನ್ಲಿ ಕಮ್ ಅಂಡ್ ಸಿ ಯು ಒನ್ಸ್ ಐ ಹ್ಯಾವ್ ರಿಕವರ್ಡ್ ಅಂತ ಹೇಳುವಾಗ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ತಮ್ಮ ಪ್ಲಾನ್ಸ್ಗಳನ್ನ ಚೇಂಜ್ ಮಾಡ್ಕೊಂಡ್ರು. ಇಲ್ದಿದ್ರೆ ಅದಷ್ಟು ಜನ ಏನು ಮಾಡಿರೋರು ಅಂತ ಖಂಡಿತವಾಗ್ಲೂ ನಾನು ಬಂದು ಅಲ್ಲಿ ನೋಡಿರೋರು. ಸೊ ಇವರೆಲ್ಲರಿಗೂ ನನ್ನ ಒಂದು ಕೃತಜ್ಞತೆಗಳನ್ನ ನಾನು ಹೇಳ್ಕೊಳ್ಳೇಬೇಕಾದಂಥ ಒಂದು ಇದು ಇಟ್ಸ್ ಮೈ ಡ್ಯೂಟಿ ಟು ಟೆಲ್ ಅ ಬಿಗ್ ಥ್ಯಾಂಕ್ಸ್ ಟು ಆಲ್ ಆಫ್ ದಿಸ್ ಪೀಪಲ್. ಸೊ ಇದೆಲ್ಲವನ್ನು ನೋಡುವಾಗ, ಸೊ ಇದು ಒಂದು ಕಡೆ ನಾನು ಆವಾಗಲೇ ಹೇಳಿದ್ನಲ್ಲ, ಮೆಚೋರ್ಡ್ ಕ್ರಿಶ್ಚಿಯನ್ ಅಥವಾ ಮೆಚೋರ್ಡ್ ಬೈಬಲ್ ಸ್ಟೂಡೆಂಟ್ ನಮ್ಮನ್ನು ನೋಡಿ ಆಧರಿಸುವಂತಹ ಇದು ಒಂದು ರೀತಿ. ಬಟ್ ದ ಫ್ಲಿಪ್ ಸೈಡ್ ಆಫ್ ದಟ್ ಆಲ್ಸೋ ಐ ಹ್ಯಾವ್ ಅಂಡರ್ವೆಂಟ್. ಅಂದರೆ ದ ಫ್ಲಿಪ್ ಸೈಡ್ ಆಫ್ ದಿಸ್ ಅಂತ ಹೇಳಿದ್ರೆ ಅದು ಇದು ಅಮೆಚೋರ್ ಬೈಬಲ್ ಸ್ಟೂಡೆಂಟ್ ಅಥವಾ ಆ ಮೆಚೋರಿಟಿ ಲೆವೆಲ್ ಇನ್ನೂ ಅವರಿಗೆ ಬಂದಿಲ್ವಾ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ಈ ವಿಚಾರವನ್ನ ಕೇಳಿದಾಗ ಬೇರೆ ತರವಾಗಿ, ಅಂದರೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದಂತಹ ಅವರು ಕೂಡ ಏನಾಗ್ತಾರೆ ಅಂತ ಹೇಳಿದ್ರೆ ಇರ್ತಾರೆ. ಇದು ನಮ್ಮೆಲ್ರಿಗೂ ಅನುಭವ, ನಮಗೂ ಇದೇನಾಗುತ್ತೆ ಅಂತ ಹೇಳಿದ್ರೆ ನಾಳೆ ದಿನ ಆಗುವಂಥದ್ದೇ. ವೆನ್ ದೆರ್ ಇಸ್ ಅ ಪ್ರಾಬ್ಲಮ್, ಇಮಿಡಿಯೇಟ್ ಏನಪ್ಪ ಅವ್ರದ್ದು ಡಿಸಿಷನ್ ಅಂತ ಹೇಳಿದ್ರೆ, ನೀವೇನೋ ತಪ್ಪು ಮಾಡಿರ್ಬೇಕು, ಅದಕ್ಕೆ ದೇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಪನಿಷ್ ಮಾಡ್ತಾ ಇದ್ದಾರೆ ಅಂತ. ಗಾಡ್ ಡಿಸಿಪ್ಲಿನ್ಸ್ ಅಸ್ ಇಸ್ ಡೆಫಿನೆಟ್ಲಿ ಎಸ್, ಆದ್ರೆ ಎವ್ರಿ ಸಫರಿಂಗ್ ಇಸ್ ನಾಟ್ ಅ ಪನಿಷ್ಮೆಂಟ್. ಅಟ್ ದ ಸೇಮ್ ಟೈಮ್ ಎವ್ರಿ ಪನಿಷ್ಮೆಂಟ್ ಇಸ್ ಡೆಫಿನೆಟ್ಲಿ ಅ ಸಫರಿಂಗ್, ಬಟ್ ಎವ್ರಿ ಸಫರಿಂಗ್ ಇಸ್ ಡೆಫಿನೆಟ್ಲಿ ನಾಟ್ ಅ ಪನಿಷ್ಮೆಂಟ್. ಇದು ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಅನುಭವಿಸಬೇಕಾದಂಥ ಎಲ್ಲ ಕಷ್ಟಗಳ ಒಂದು ಹಾದಿ ಇದೆಯಲ್ಲ, ಆ ಕಷ್ಟ ಪಡ್ತಾ ಇರುವಾಗ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಮನೆಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಏನೇ ಪ್ರಾಬ್ಲಮ್ಸ್ಗಳು ಬಂದಾಗಲೂ ಕೂಡ ನಾವು ಒಂದು ತಿಳ್ಕೊಳ್ತೀವಿ, ಏನಪ್ಪ ಅಂದರೆ ರಿಜಾಯ್ಸ್ ಇನ್ ಟ್ರಿಬುಲೇಷನ್ ಅನ್ನೋದೇ ನಾವು ತಿಳ್ಕೊಂಡಂತಹ, ನಾವು ಕೇಳಿ ಕಲ್ತಂತಹ ಪಾಠಗಳು. ಹಾಗಾದ್ರೆ ಏನೇ ಕಷ್ಟ ಬಂದರೂ ದೇವರಲ್ಲಿ ಸಂತೋಷಿಸಿರಿ ಅಂತ ನಾನು ತಿರುಗಿ ನಿಮ್ಗೆ ಹೇಳ್ತೀನಿ ಅಂತ ಪೌಲನು ಹೇಳಿದ ರೀತಿನಲ್ಲಿ ಇದೇ ನಾವು ಕಲಿತಂತಹ ಒಂದು ವಿಚಾರ. ಆ ಸಂತೋಷನ ಒಂದು ಕ್ಷಣದಲ್ಲಿ ಹಂಗೆ ಹಾಳು ಮಾಡುವ ಹಾಗೆ ನೀವೇನೋ ತಪ್ಪು ಮಾಡಿರ್ಬೇಕು ಬ್ರದರ್, ಅದಕ್ಕೆ ನಿಮ್ಗೆ ಇದೆಲ್ಲ ಸಂಭವಿಸ್ತಾ ಇದೆ, ನೋಡ್ಕೊಳ್ರಿ, ನೀವು ತಿದ್ಕೊಳ್ರಿ ನಿಮ್ಮನ್ನ ಅಂತ ಹೇಳ್ಬಿಟ್ರೆ ಆ ಸಂತೋಷ 1 ನಿಮಿಷಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಆಲ್ ಗೆಟ್ಸ್ ಎವಾಪರೇಟೆಡ್.
ಸೊ ಆ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದನ್ನ ನಾವು ಆ ರೀತಿಯಾಗಿ ನೋಡ್ಬೇಕಾ, ಇದನ್ನ ಆ ರೀತಿಯಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ತಗೊಳ್ಬೇಕಾ ಅನ್ನೋದು ಕೂಡ ನಮ್ಮ ಮೈಂಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎಲ್ಲ ಕ್ವಶನ್ಸ್ಗಳು ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬಂದ್ಬಿಡುತ್ತೆ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ಗಳು ಬರುವಾಗ ನಾವು ತೀರಾ ಕಷ್ಟದಲ್ಲಿ ಇರುವಾಗ, ಅಥವಾ ಎಲ್ಲರೂ ಒಂದೊಂದು ರೀತಿಯಲ್ಲಿ ಕಷ್ಟಗಳಲ್ಲಿ ಇರುವಾಗ, ಫಾರ್ ಎಕ್ಸಾಂಪಲ್ ಇನ್ ಮೈ ಕೇಸ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇಮ್ಯಾಜಿನ್ ಇಫ್ ಐಮ್ ಸ್ಲೀಪಿಂಗ್ ಇನ್ ದಟ್ ಸರ್ಜರಿ ಬೆಡ್. ಆ ಟೈಮಲ್ಲಿ ದೇವ್ರು ಬಂದು ನನ್ನ ಹತ್ರ ಒಂದು ಮಾತು ಹೇಳಿದ್ರೆ, ಕ್ರಿಸ್ಟಫರ್ ಐ ಲವ್ ಯು ಅಂತ ಹೇಳಿದ್ರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ? ಸಂತೋಷ ಆಗತ್ತಾ? ಐ ಆಮ್ ಲೈಯಿಂಗ್ ಇನ್ ದಟ್ ಅಲ್ಲಿ ಕಟ್ ಮಾಡಿಸ್ಕೊಂಡು ಮಲಗಿರುವಂತಹ ಆ ಒಂದು ನಿಮ್ಮ ಪರಿಸ್ಥಿತಿನಲ್ಲೇ ತಗೊಳ್ಳೋಣ. ತೀರಾ ದುಃಖದಲ್ಲಿರ್ತೀರಾ, ತೀರಾ ನೋವಲ್ಲಿರ್ತೀರಾ, ತೀರಾ ಕಷ್ಟದಲ್ಲಿರ್ತೀರಾ. ಆ ಟೈಮಲ್ಲಿ ದೇವ್ರು ಬಂದ್ಬಿಟ್ಟು ನಿಮ್ಮ ಹತ್ರ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ನಾವು ಏನ್ ರಿಯಾಕ್ಷನ್ ಕೊಡ್ತೀವಿ? ಇಸ್ರಾಯೇಲ್ಸ್ ಒಂದು ಕಾಲದಲ್ಲಿ ಈ ಪ್ರಶ್ನೆಗೆ ಏನ್ ಉತ್ತರ ಕೊಟ್ಟಿದ್ರು? ಓದ್ಬೇಡಣ, ಮಲಾಕಿ 1:2 ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವು ಯಾವ ವಿಷಯದಲ್ಲಿ ನಮ್ಮನ್ನು ಪ್ರೀತಿಸಿದ್ದಿ ಅಂದುಕೊಳ್ಳುತ್ತೀರಲ್ಲ. ಸೊ ದೇವ್ರು ಹೇಳ್ತಾರೆ ನಾನು ನಿನ್ನನ್ನು ಪ್ರೀತಿಸಿದ್ದೀನಿ ಅಂತ ಹೇಳಿದ್ರೆ, ಇಸ್ರಾಯೇಲ್ ಹೇಳ್ತಾರಂತೆ ಯಾವ ವಿಷಯದಲ್ಲಿ ದೇವ್ರೆ ನನ್ನನ್ನು ಪ್ರೀತಿಸಿದ್ಯಾ? ನಮ್ಮನ್ನ ಈ ಪರಿಸ್ಥಿತಿನಲ್ಲಿ ಇಟ್ಟಿದ್ಯಾ ನೀನು? ಮತ್ತೆ ಬಂದು ಹೇಳ್ತಿದ್ದೀರಾ ಏನಂತ ಹೇಳಿದ್ರೆ ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಏನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಹೇಳ್ತಿದ್ದೀರಲ್ಲ ಅಂತ ಏನ್ ಮಾಡಿದ್ರು ಅಂದ್ರೆ, ಇಸ್ರಾಯೇಲ್ ಒಂದು ಕಾಲದಲ್ಲಿ ಪ್ರಶ್ನೆ ಮಾಡಿದ್ರು. ಸೊ ಈ ಪ್ರಶ್ನೆಗಳು ಹೋಗಿ ಹೋಗಿ ಏನಾಯ್ತು ಅಂತ ಹೇಳಿದ್ರೆ, ಕೊನೆಗೆ ಅವ್ರು ಏನ್ ಹೇಳ್ಬಿಟ್ರು ಅಂತ ಹೇಳಿದ್ರೆ, ನಾವು ಆದುಕೊಂಡಂತಹ ವೇದ ಭಾಗ 3:14. ನೀವು ದೇವರನ್ನು ಸೇವಿಸುವುದು ವ್ಯರ್ಥ. ಕೊನೆಗೆ ಯಾವ ತರ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಅಂತ ಹೇಳಿದ್ರೆ, ನಾವು ದೇವರನ್ನ ಇಷ್ಟೆಲ್ಲ ಪ್ರೀತಿಸಿ ಸೇವಿಸಿದ್ದು ಏನಾಯ್ತಂತೆ? ವ್ಯರ್ಥ. ಅನುಭವಿಸಿದೆಲ್ಲ ಕಷ್ಟಗಳೇ ಅಲ್ವಾ? ಬರ್ತಾ ಇರೋದೆಲ್ಲ ಕಷ್ಟಗಳೇ ಅಲ್ವಾ? ಸೊ ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕು ಅನ್ನುವಂತಹ ಪರಿಸ್ಥಿತಿ ಬಂದ್ರೆ ನಾವು ದೇವರನ್ನ ಸೇವಿಸುವುದು ವ್ಯರ್ಥವೋ ಅನ್ನುವಂತಹ ಒಂದು ಪ್ರಶ್ನೆ ಇಸ್ರಾಯೇಲ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕೇಳಿದ್ರು. ಆದ್ರೆ ಇಷ್ಟು ಮಾತ್ರ ಅಲ್ಲ, ಅವ್ರು ಇನ್ನೂ ಹೇಳ್ತಾರೆ ಏನಂತ ನೋಡಿ ಮುಂದೆ. ನಾವು ಆತನ ನಿಯಮವನ್ನು ಅನುಸರಿಸಿ ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶ್ವರ ಯೆಹೋವನ ಮುಂದೆ ಸೇನಾಧೀಶ್ವರನಾದ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡದೆಲ್ಲ ಆದ ಲಾಭವೇನು? ಅದು ಏನ್ ಪ್ರಯೋಜನ? ವಾಟ್ ಇಸ್ ದ ಯೂಸ್ ಆಫ್ ಆಲ್ ದಿಸ್ ಅನ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಒಂದು ಪ್ರಶ್ನೆ ಮಾಡ್ತಾರೆ. ಸೊ ಈ ರೀತಿಯಾಗಿ ಏನಾಯ್ತು ಅಂತ ಹೇಳಿದ್ರೆ, ಇಸ್ರಾಯೇಲ್ ಮನ್ಸುಗಳಲ್ಲಿ ಬಂದ್ಬಿಡ್ತು, ಒಂದು ವೇಳೆ ನಾವು ಬರಬಹುದಾದಂತಹ ಶೋಧನೆಗಳು, ಬರಬಹುದಾದಂತಹ ಕಷ್ಟಗಳನ್ನ ಸರಿಯಾದ ರೀತಿನಲ್ಲಿ ಅರ್ಥೈಸಿಕೊಳ್ಳದೆ ಹೋದರೆ ನಾವು ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಂಥದ್ದೇ ಆದಂತ ಉತ್ತರ ಕೊಡುವಂತಹ ಸ್ಥಿತಿಗೆ ನಾವೇನಾಗೋಗ್ತೀವಿ ಅಂತ ಹೇಳಿದ್ರೆ ಹೊರಟೋಗ್ತೀವಿ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ಏನೇ ಕಷ್ಟ ಬಂದ್ರು ಅದರ ಹಿಂದೆ ಏನಿತ್ತು, ದೇವರ ಉದ್ದೇಶ ಏನಿದೆ ಅನ್ನೋದನ್ನ ನಾವು ಕರೆಕ್ಟಾಗಿ ತಿಳ್ಕೊಂಡಾಗ ಮಾತ್ರವೇ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ತದ್ವಿರುದ್ಧವಾದಂಥ ಒಂದು ಉತ್ತರವನ್ನು ನಾವು ಕೊಡೋದಕ್ಕೆ ಸಾಧ್ಯ. ಇಲ್ಲದಿದ್ರೆ ನಾವು ಕೂಡ ಏನಾಗೋಗ್ತೀವಿ ಅಂತ ಹೇಳಿದ್ರೆ, ದೇವರೇ ನನ್ನ ನೀನು ಪ್ರೀತಿಸ್ತೀಯಾ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾನು ಕಷ್ಟದಲ್ಲೇ ಇದ್ದೀನಿ, ಇಷ್ಟು ಕಷ್ಟದಲ್ಲಿ ಇರುವಂತಹ ನಾನು ನಿನ್ನನ್ನು ಇಷ್ಟೆಲ್ಲ ಸೇವೆ ಮಾಡಿ ಇಷ್ಟೆಲ್ಲ ನಿನ್ನನ್ನು ಸೇವೆ ಮಾಡಿದ್ದು ವ್ಯರ್ಥವಾ ಅಂತ ಏನಾಗ್ತೀವಿ ಅಂತ ಹೇಳಿದ್ರೆ, ಅಂತ ಒಂದು ಭಯಂಕರವಾದಂಥ ಒಂದು ಕ್ವೆಶನ್ ಅನ್ನ ಏನ್ ಮಾಡ್ತೀವಿ ಅಂತ ಕೇಳ್ತೀವಿ. ಇಸ್ರಾಯೇಲ್ರು ಈ ಪ್ರಶ್ನೆ ಕೇಳಿದಕ್ಕೆ ದೇವರು ಅವರಿಗೆ ಏನ್ ಪನಿಷ್ಮೆಂಟ್ ಕೊಟ್ಟರು ಅನ್ನೋದನ್ನ ನಾವು ಲಾಸ್ಟಿಗೆ ಏನ್ ಮಾಡೋಣ ಅಂತ ಹೇಳಿದ್ರೆ ಅದನ್ನ ನೋಡೋಣ. ಸೊ ಈಗ ನಾವು ಬರಬಹುದಾದಂಥ ಈ ಒಂದು ಸಫರಿಂಗ್ಸ್ ಅನ್ನ ನಾವು ಯಾಕೆ ತಗೊಳ್ಬೇಕು, ಯಾವ ರೀತಿ ತಗೊಳ್ಬೇಕು, ಎಲ್ಲವೂ ಪನಿಷ್ಮೆಂಟ್ ಅಂತ ನಾವು ಅನ್ಕೊಂಡ್ರೆ, ಈಗ ಇಸ್ರಾಯೇಲ್ರು ಐಗುಪ್ತ ದೇಶದಿಂದ ಹೊರಗಡೆ ಬಂದ್ರು. ಸೊ ಇದೆಲ್ಲ ನಮ್ಗೆ ಚಿರಪರಿಚಿತವಾದಂಥ ಪಾಠ. ಸೊ ಐಗುಪ್ತ ದೇಶದಿಂದ ಅವರು ಹೊರಗಡೆ ಬಂದಾಗ ಏನಾಯ್ತು, ಅವರು ಸೀದಾ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇವರು ಅವರನ್ನ ಕೆಂಪು ಸಮುದ್ರದ ಹತ್ರ ಕರ್ಕೊಂಡು ಹೊರಟಿದ್ರು. ಈಗ ಕೆಂಪು ಸಮುದ್ರದ ಹತ್ರ ಕರ್ಕೊಂಡು ಹೋಗಿ ಒಂದ್ ಕಡೆಗೆ ಹೋದ್ರೆ ಕೆಂಪು ಸಮುದ್ರ, ಇನ್ನೊಂದ್ ಕಡೆಗೆ ನೋಡಿದ್ರೆ ಬೆಟ್ಟ, ಇನ್ನೊಂದ್ ಕಡೆಗೆ ನೋಡಿದ್ರೆ ಐಗುಪ್ತ ದೇಶದ ಫರೋಹನ ಸೈನ್ಯ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬರ್ತಾ ಇದ್ದಾರೆ. ಸೊ ಆ ಜಾಗಕ್ಕೆ ದೇವರು ಅವರನ್ನ ಕರ್ಕೊಂಡು ಹೋಗಿದ್ದು ಯಾರು? ದೇವರೇ ಅಲ್ಲ ಅವರನ್ನು ಕರ್ಕೊಂಡು ಹೋಗಿದ್ದು. ಸೊ ಅಲ್ಲಿ ಇಸ್ರಾಯೇಲ್ರು ದೇವರೇ ನನ್ನನ್ನು ಇಂಥ ಪರಿಸ್ಥಿತಿಗೆ ತಗೊಂಬಂದು ನಿಲ್ಸಿದ್ಯಲ್ಲ ಅಂತ ಆ ಪ್ರಶ್ನೆಯನ್ನ ಕೇಳುವಾಗ ನಾವ್ ಯಾಕೆ ಅದನ್ನ ಮರ್ಮರಿಂಗ್ ಅಂತ ಅನ್ಕೊಳ್ತೀವಿ? ಸೊ ಆ ಜಾಗದಲ್ಲಿ ದೇವ್ರು ತಾನೇ ಅವ್ರನ್ನ ಅಲ್ಲಿ ಏನ್ ಮಾಡಿದ್ದು ಅಂತ ಹೇಳಿದ್ರೆ ಕರ್ಕೊಂಡು ಹೋಗಿದ್ದು. ಹಾಗಾದ್ರೆ ದೇವರೇ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ
ಈಗ ಅವ್ರು ಇಸ್ರಾಯೇಲ್ರು ಅವ್ರನ್ನ ತಿರುಗಿ ದೇವ್ರ ಹತ್ರ ನಾವು ಐಗುಪ್ತ ದೇಶದಲ್ಲೇ ಸತ್ತೋಗಿದ್ರೆ ಪರವಾಗಿಲ್ಲ, ಇಲ್ಲಿ ಬಂದ್ಬಿಟ್ಟು ನಮ್ಮನ್ನ ಈ ರೀತಿಯಾದಂಥ ಇಕ್ಕಟ್ಟಾದಂಥ ಪರಿಸ್ಥಿತಿನಲ್ಲಿ ಯಾಕೆ ನಮ್ಮನ್ನು ಕರ್ಕೊಂಬಂದ್ರಿ ಅಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಸ್ರಾಯೇಲ್ಗಳವ್ರನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡ್ತಾರೆ. ಸೊ ಇದೇನೆ ನಮಗೂ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ದೇವರು ಅವರನ್ನ ಯಾಕಲ್ಲಿ ಕರ್ಕೊಂಬಂದಿರು ಅನ್ನೋದೇನಿಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರೆಲ್ಲ ಜರ್ನಿಯನ್ನ ಪಾಸ್ ಆಗಿ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಬರೆಯುವಾಗ ಅವರ ಪರಿಸ್ಥಿತಿ ಯಾಕೆ ದೇವರು ಅವರನ್ನ ಹೀಗ್ ಮಾಡಿದ್ರು ಅನ್ನೋದನ್ನ ಕ್ಲಿಯರ್ ಆಗಿ ಮೋಶೆ ಏನಾಗ್ತಾರೆ ಅಂತ ಹೇಳಿದ್ರೆ ನಮ್ಗೆ ಬರೀತಾರೆ. ನಾವು ಓದ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ. ನಿಮ್ಮ ದೇವರಾದ ಯೆಹೋವನು ಅದ್ ಕ್ಲೀನ್ ಆಗಿ ಓದ್ಕೊಳ್ರಿ. ನಿಮ್ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ನೋಡಿ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರೋ ಅಲ್ಲವೋ ಅಂತ ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳ್ರಿ. ಹಾಗಾದ್ರೆ ನಾವು ಒಂದು ಕಷ್ಟಕ್ಕೆ ಇಕ್ಕಟ್ಟಾದಂತ ಪರಿಸ್ಥಿತಿಗೆ ಒಳಗಾಗ್ತೀವಿ ಅಂತ ಹೇಳಿದ್ರೆ ಆಲ್ ದಟ್ ಗಾಡ್ ಇಸ್ ಟ್ರೈಂಗ್ ಟು ಟೆಲ್ ಯು ಇಸ್ ದಟ್, ಅದ್ರ ಇಂಗ್ಲಿಷ್ ಹೇಳುವಾಗ ಇಂಗ್ಲಿಷ್ನಲ್ಲಿ ಓದ್ತೀನಿ ನೋಡಿ ನಾನು. ಯು ಶಲ್ ರಿಮೆಂಬರ್ ಆಲ್ ದ ವೇ ವಿಚ್ ದ ಲಾರ್ಡ್ ಯುವರ್ ಗಾಡ್ ಹ್ಯಾಸ್ ಲೆಡ್ ಯು ಇನ್ ದಿ ವಿಲ್ಡರ್ನೆಸ್ ದೀಸ್ 40 years ದಟ್ ಈ ಮೇ ಹಂಬಲ್ ಯು. ಫಸ್ಟ್ ಥಿಂಗ್, ಟೆಸ್ಟಿಂಗ್ ಯು, ನಿನ್ನನ್ನು ಪರೀಕ್ಷಿಸಿ ನಿನ್ನನ್ನು ಹಂಬಲ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ಈ ಕಷ್ಟಗಳನ್ನ ನಿನ್ಗೆ ಬರಮಾಡ್ತಾ ಇದ್ದಾರೆ. ಟು ನೋ ವಾಟ್ ಈಸ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ನಿಜವಾಗ್ಲೂ ಏನಿದೆ, ನಿನ್ನ ಹೃದಯದಲ್ಲಿ ನಿಜವಾಗ್ಲೂ ದೇವರಿಗೆ ಪ್ರೀತಿ ಇದೆಯಾ, ಅಥವಾ ನೀನು ಎಲ್ಲವನ್ನ ನಾನು ಆಶೀರ್ವದಿಸಿದ್ದೀನಿ ಇರೋದ್ರಿಂದ ನೀನೇನ್ ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ ನನ್ನನ್ನು ಪ್ರೀತಿಸ್ತಾ ಇದೆಯಾ, ಇದು ನಾನು ತಿಳ್ಕೊಳ್ಬೇಕಲ್ಲ ಅಂತ ದೇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಟೇಕ್ಸ್ ಎ ಡಿವಿಯೇಟೆಡ್ ರೂಟ್ ಅಂಡ್ ಗಿವ್ಸ್ ಆಲ್ ಕೈಂಡ್ ಆಫ್ ಟ್ರಬಲ್ಸಮ್ಸ್ ನಮಗೆ ಬಂದ್ಬಿಟ್ಟಿದ ತಕ್ಷಣ ಆಗ ನಮ್ಮ ನಿಜ ಗುಣ ಏನಾಗುತ್ತೆ ಅಂತ ಹೇಳಿದ್ರೆ ದೇವರು ನೋಡ್ತಾರೆ. ಇಷ್ಟೆಲ್ಲ ಕಷ್ಟಗಳನ್ನ ಕೊಟ್ಟಾಗೂ ನಾನು ಈತನು ನನ್ನನ್ನೇ ಪ್ರೀತಿಸ್ತಾನ, ನನ್ನನ್ನೇ ಆಧರಿಸ್ತಾನ ಅನ್ನುವಂಥದ್ದನ್ನ ನಾನು ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೊಡ್ತೀನಿ. ವೆದರ್ ಯು ವುಡ್ ಕೀಪ್ ದಿ ಕಮಾಂಡ್ಮೆಂಟ್ಸ್ ಆರ್ ನಾಟ್, ಇದೆಲ್ಲ ಆದ್ರೂ ಕೂಡ ನನ್ನ ಆಜ್ಞೆಗಳನ್ನ ನೀನು ಕೈಕೊಂಡು ನಡೀತೀಯಾ ಇಲ್ವಾ ಅನ್ನೋದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ನಿಮ್ಗೆ ಆ ಕಷ್ಟಗಳನ್ನ ತಂದ್ಕೊಟ್ಟೆ ಅಂತ ಹೇಳ್ತಾರೆ. ಸೊ ಈ ರೀತಿ ಇಸ್ರಾಯೇಲ್ ಏನ್ ಮಾಡಿದ್ರು, ಪ್ರತಿ ಒಂದ್ಸರಿನೂ ಅವರಿಗೆ ಕಷ್ಟಗಳು ಬಂದಾಗ ಅವ್ರು ಏನ್ ಮಾಡಿದ್ರು, ದೇವರಿಗೆ ವಿರುದ್ಧವಾಗಿ ಕಂಪ್ಲೇಂಟ್ಸ್ ಮಾಡ್ತಾ ಇದ್ರು. ಎಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ರು? ಒಟ್ಟು ಆ 40 years ಜರ್ನಿನಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಬೈಬಲ್ ಅಲ್ಲಿ ರೆಕಾರ್ಡ್ ಮಾಡಿರುವಂತಹ ಒಂದ್ ಜಾಗದಲ್ಲಿ ಅರಣ್ಯಕಾಂಡ 14:22 ಅಲ್ಲಿ ಹೇಳಿರುವಂತಹ ನಂಬರು ಕಾದೇಶ್ ಬರ್ನಿಯಾಗೆ ಬರುವ ತನಕ ಮಾತ್ರ ಹೇಳಿದ್ದು. ಓವರ್ ಆಲ್ ಇನ್ನು ಸ್ವಲ್ಪ ಜಾಸ್ತಿನೇ ಮಾಡಿದ್ರು ಅವರು. 14:22. ಈ ಮನುಷ್ಯರೆಲ್ಲರೂ ಐಗುಪ್ತ ದೇಶದಲ್ಲಿ ಅರಣ್ಯದಲ್ಲಿಯೂ ನಾನು ನಡೆಸಿರುವ ಮಹತ್ ಕಾರ್ಯಗಳನ್ನು ನನ್ನ ಮಹಿಮೆಯನ್ನು ನೋಡಿದ್ದರು ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ. ಫುಟ್ ನೋಟ್ ನೋಡ್ಕೊಂಡ್ಬಿಡ್ರಿ ಅದನ್ನ. 10 times 10 ಸಾರಿ ನನ್ನನ್ನು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪರೀಕ್ಷಿಸಿದ್ರು. ಇದು 10 ಸಾರಿ ಲೆಕ್ಕ ಕಾದೇಶ್ ಬರ್ನಿಯವರೆಗೆ. ಅಲ್ಲಿಂದ ಮುಂದಕ್ಕೆ ಕೂಡ ನಾವು ಲೆಕ್ಕ ಹಾಕೊಂಡ್ರೆ ಒಟ್ಟು 14 ಸಾರಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಸಿಂಪಲ್ ಜರ್ನಿನಲ್ಲಿ ಅವರು ದೇವರಿಗೆ ವಿರುದ್ಧವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಿರುಗಿ ಬೀಳ್ತಾರೆ. ತಿರುಗಿ ಬಿದ್ದಿದ್ದೆಲ್ಲ ಯಾವ ವಿಚಾರಕ್ಕೆ? ಒಂದು ಊಟಕ್ಕೆ, ಒಂದು ನೀರಿಗೆ, ಒಂದು ಭಯಕ್ಕೆ, ಅಂದ್ರೆ ವೈರಿಗಳು ಬಂದ್ರು ಅನ್ನುವಂತಹ ಭಯಕ್ಕೆ, ಇನ್ನೊಂದು ಕಡೆಗೆ ನನ್ಗೆ ಕಣ್ಣಾರ ನೋಡುವಂತ ದೇವ್ರು ಬೇಕು ಅಂತ ಒಂದು ಐಡ್ಲಾರಿಟಿಗೆ ತಿರ್ಕೊಂಡ್ರು. ಇನ್ನೂ ಕಡೆಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಒಡೆಯ ಯಾರು, ಹೂಸ್ ಅವರ್ ಲೀಡರ್ ಅಂತ ಹೇಳಿ ಆರೋನ್ ಮತ್ತೆ ಮೋಶೆ ಮೇಲೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ತಿರುಗಿಬಿದ್ರು. ಸೊ ಎಲ್ಲ ತರವಾದಂತಹ ರೆಬೆಲಿಯನ್ಸ್ ಅನ್ನ ಇಸ್ರಾಯೇಲ್ರು ಈ 40 ವರ್ಷದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ತೋರಿಸಿದ್ರು. ಯಾಕೆ ಅಂತ ಹೇಳಿದ್ರೆ ದೇವರು ಅವರನ್ನು ಒಂದು ಕಷ್ಟಕ್ಕೆ ಒಳಪಡಿಸಿದ ತಕ್ಷಣ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ದೇವರಿಗೆ ತಿರುಗಿ ಬಿದ್ಬಿಟ್ರು. ನಮ್ ಗುಣನೂ ಹಂಗೇನೆ ಇದೆಯಾ? ನಮ್ಗೆಲ್ಲ ಆಶೀರ್ವಾದಗಳೆಲ್ಲ ಬರುವಾಗ ನಾವು ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಅಂತ ಹೇಳ್ಕೊಳ್ಳುವಂತಹ ಮನೋಭಾವವನ್ನ ಇಟ್ಕೊಂಡು ಒಂದು ಕಷ್ಟ ಅಂತ ಬಂದ ತಕ್ಷಣನೇ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ದೇವರಿಗೆ ನಾವು ಪ್ರಶ್ನೆ ಮಾಡ್ತೀವ, ದೇವರೇ ಇದು ಯಾಕೆ ನನಗೆ ಈ ರೀತಿ ಆಯ್ತು ಅಂತ ಏನ್ ಮಾಡ್ತೀವ ಅಂತ ಹೇಳಿದ್ರೆ ನಾವು ಪ್ರಶ್ನೆ ಮಾಡ್ತೀವ. ಕಂಟಿನ್ಯೂ ಮಾಡೋಣ. ಧರ್ಮೋಪದೇಶ ಕಾಂಡ 3ನೇ ವಚನ, 8ನೇ ಅಧ್ಯಾಯ 3ನೇ ವಚನ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ
ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನೋಡಿ, ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿದ್ರಂತೆ ದೇವ್ರೆ. ಹಾಗಾದ್ರೆ ಸೊ ಅಲ್ಲಿ ಹೇಳ್ತಾರೆ, ಈ ಹಂಬಲ್ಡ್ ಯು ಅಂಡ್ ಲೆಟ್ ಯು ಬಿ ಹಂಗ್ರಿ ಅಂಡ್ ಫೆಡ್ ಯು ವಿತ್ ಮನ್ನಾ. ಯಾಕೆಂದ್ರೆ ನೀವು ಕಷ್ಟಕ್ಕೆ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ ದೇವ್ರು ನೋಡ್ಬೇಕಾಗಿತ್ತು. ನಿಮ್ ಪ್ರೀತಿ ಎಂಥದ್ದು ಅಂತದ್ದು ಏನಾಗ್ಬೇಕಾಗಿತ್ತು ಅಂತ ಹೇಳಿದ್ರೆ ದೇವರು ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ದೇವರೇ ಅವರಿಗೆ ಹಸಿವೆಯನ್ನ ಕೊಟ್ರಂತೆ. ಹಸಿವೆಯನ್ನ ಕೊಟ್ಟು ಆ ಹಸಿವೆನಲ್ಲಿ ನೀವು ಯಾವ ರೀತಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ರಿಯಾಕ್ಟ್ ಮಾಡ್ತೀರಾ ಅಂತಾನು ನೋಡಿದ್ರು. ಒಂದು, ಆ ಹಸಿವೆನಲ್ಲಿ ದೇವರು ಅವರಿಗೆ ನಿಮ್ ಪಿತೃಗಳು ನೋಡದೆ ಇರುವಂತಹ ಮನ್ನವನ್ನ ನಾನು ನಿಮ್ಗೇನ್ ಮಾಡಿದೆ ಅಂತ ಹೇಳಿದ್ರೆ ತಿನ್ಸಿದ್ರು. ಸೊ ದೇವರು ಅವರಿಗೆ ಪ್ರೊವೈಡಿಂಗು ಮಾಡಿದ್ರು, ದೇವರ ಪ್ರಾವಿಡೆನ್ಸು ಅವ್ರು ಅನುಭವಿಸಿದ್ರು. ಆದ್ರೆ ಅದ್ರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ ಹಂಗರು ಬಂತು. ಸೊ ಇದು ಯಾವಾಗ ಅವ್ರಿಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಆ ಸ್ಪಾಟ್ ಅಲ್ಲೇ ಗೊತ್ತಾಯ್ತಾ ಅಂತ ಹೇಳಿದ್ರೆ ಅವ್ರಿಗೆ ಹಸಿವೆಯಿಂದ ಇರುವಾಗ ಮನ್ನವನ್ನ ಕೊಟ್ಟಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಆ ಮನ್ನವನ್ನ ಊಟ ಮಾಡಿದ್ರು. ಆ ಊಟ ಮಾಡಿಬಿಟ್ಟು ಊಟ ಮಾಡಿದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ಒಂದು ವಿಚಾರ ಕರೆಕ್ಟಾಗಿ ಗೊತ್ತಾಯ್ತು. ಏನಂತ ಹೇಳಿದ್ರೆ ನಮ್ಗೆ ಹಸಿವೆ ಆದ್ರೆ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಆಹಾರವನ್ನ ಕೊಡ್ತಾರೆ ಅನ್ನೋದೇನಾಯ್ತು ಅಂತ ಹೇಳಿದ್ರೆ ಇಸ್ರಾಯೇಲ್ ತಿಳ್ಕೊಳ್ಬೇಕಾಗಿತ್ತು. ಇದು ಒಂದು ಪಾಠ. ಆದ್ರೆ ಹಸಿವೆ ಬಂದಾಗ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕೂಡ ದೇವ್ರು ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ನೋಡ್ಬೇಕಾಗಿತ್ತು. ಸೊ ಈಗ ಈ ಎಲ್ಲ ಎಕ್ಸ್ಪೀರಿಯನ್ಸ್ಗಳಲ್ಲಿ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಈ ಏನು ಫುಲ್ ಬಿಫೋರ್ ಪ್ರೀ ಸರ್ಜರಿ, ಡ್ಯೂರಿಂಗ್ ಸರ್ಜರಿ, ಪೋಸ್ಟ್ ಸರ್ಜರಿ ಇದೆಲ್ಲ ಕಷ್ಟಗಳನ್ನ ಅನುಭವಿಸಿ ಬಂದ ನಂತರ ಅಲ್ಲಿ ನಡೆದಂತಹ ಒಂದೊಂದು ಘಟನೆಯನ್ನು, ಒಂದೊಂದು ದಿನಾನು ವಾಸ್ ದೇರ್ ಅ ಮೆರಾಕಲ್ ಅಂತ ಹೇಳಿದ್ರೆ ಎಸ್ ದೇರ್ ವಾಸ್ ಅ ಮೆರಾಕಲ್. ಅದ್ ನಂಗೆ ಅವಾಗ ಗೊತ್ತಿರಲ್ಲ. ಯಾವಾಗ ಗೊತ್ತಾಗತ್ತೆ? ಎಲ್ಲ ಮುಗಿಸ್ಕೊಂಡು ಬಂದು ಒಂದ್ಸಾರಿ ನಾನು ತಿರ್ಕೊಂಡು ನೋಡುವಾಗ ಏನಾಗತ್ತೆ ಅಂತ ಹೇಳಿದ್ರೆ ಗೊತ್ತಾಗತ್ತೆ. ಇಸ್ರಾಯೇಲ್ರಿಗೂ ಹಂಗೇನೆ ಏನಾಗಿದ್ವು ಅಂತ ಹೇಳಿದ್ರೆ ಗೊತ್ತಾದ್ರು. ಇಸ್ರಾಯೇಲ್ರು ಯಾವತ್ತಾದ್ರೂ ಈ 40 ವರ್ಷದಲ್ಲಿ ಬೆಳಗಾಗಿ ಎದ್ದು ನನ್ನ ಬಟ್ಟೆ ಹರಿದೇ ಹೋಗಿಲ್ಲ, ಹೊಸದಾಗೆ ಇದೆ ಅಂತ ಯಾವತ್ತಾದ್ರೂ ಆಶ್ಚರ್ಯಪಟ್ರ? ಇಲ್ಲ. ಯಾವತ್ತಾದ್ರೂ ಇಸ್ರಾಯೇಲ್ರು ಬೆಳಗ್ಗೆ ಎದ್ದು ನನ್ನ ಕಾಲು ಊದ್ಕೊಂಡೇ ಇಲ್ಲ, ನನ್ನ ಕಾಲು ನೋವೇ ಬರ್ತಾ ಇಲ್ಲ, ಇಷ್ಟೆಲ್ಲ ನಡೆದ್ರು ನನ್ನ ಕಾಲು ನೋವ್ತಾ ಇಲ್ಲ ಅಂತ ಏನಾದ್ರು ಆಶ್ಚರ್ಯಪಟ್ರ? ಇಲ್ಲ. ಇದು ಅವ್ರಿಗೆ ಗೊತ್ತಾಗಿದ್ ಯಾವಾಗ? 40 ವರ್ಷ ನಡ್ಕೊಂಡು ಬಂದ ಮೇಲೆ. ಓದ್ಬಿಡಿ, ಕಂಟಿನ್ಯೂ ಮಾಡಿ. ಅದೇ ಆ 40 ವರ್ಷ ನಿಮ್ಮ ಮೈಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ. ಆ 40 ವರ್ಷ ನಿಮ್ಮ ಮೈಮೇಲಿದ್ದಂತ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ತಂದೆ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಹಾಗಾದ್ರೆ ಸೊ ಈ 40 ವರ್ಷದಲ್ಲಿ ಅವ್ರಿಗೆ ಆ ರೀತಿ ನಡೀತು ಅಂತ ಅವ್ರು ಪ್ರತಿದಿನ ಅದನ್ನ ಏನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ರಿಯಲೈಸ್ ಮಾಡ್ಕೊಳ್ಳಿಲ್ಲ. ನಾವು ಕೂಡ ಅಷ್ಟೇನೆ, ಪ್ರತಿದಿನ ನಮಗೆ ನಮ್ಮ ಮಧ್ಯದಲ್ಲಿ ದೇವರು ಆ ಕ್ಷಣಕ್ಕೆ ಎಲ್ಲಿಂದ ಸಹಾಯವನ್ನ ತಂದುಕೊಟ್ರು ನಮ್ಗೇನಿಲ್ಲ ಅಂತ ಹೇಳಿದ್ರೆ ಅದರ ಒಂದು ಅನುಭವವೇ ಇರೋದಿಲ್ಲ. ಆದ್ರೆ ಎಲ್ಲ ಮುಗಿದ ನಂತರ ನಾವು ಒಂದ್ಸರಿ ತಿರುಗಿ ನೋಡಿದ್ರೆ ಆ ಟೈಮಲ್ಲಿ ನನ್ಗೆ ಈ ರೀತಿ ಸಹಾಯ ಬಂತು, ಈ ಟೈಮಲ್ಲಿ ನಮ್ಗೆ ಈ ರೀತಿ ಬಂತು, ಈ ಟೈಮಲ್ಲಿ ನಮ್ಗೆ ಇನ್ನೂ ಡಾಕ್ಟರ್ ಇನ್ ಟೈಮಲ್ಲಿ ಬಂದ್ರು, ಇವ್ರು ನಮ್ಗೆ ಈ ರೀತಿ ಸಹಾಯ ಮಾಡಿದ್ರು, ಇವ್ರು ನಮ್ಗೆ ಇದು ಎವ್ರಿ ಡೇ, ಎವ್ರಿ ಮಿನಿಟ್ ಅಂಡ್ ಎವ್ರಿ ಸೆಕೆಂಡ್ ವಾಸ್ ಅ ಮಿರಾಕಲ್. ಅದ್ ನಾವು ಯಾವಾಗ ರಿಯಲೈಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ವೆನ್ ವಿ ಪಾಸ್ ಥ್ರೂ ಆಲ್ ದಟ್ ಅಂಡ್ ವೆನ್ ವಿ ಗೋ ಬ್ಯಾಕ್ ಅಂಡ್ ಸಿ. ಆಗ ನೋಡುವಾಗ ಎಲ್ಲ ಏನಾಗಿದ್ವು ಅಂತ ಹೇಳಿದ್ರೆ ನಡೆದಂತಹ ಎಲ್ಲಾ ಘಟನೆಗಳು ಮೆರಾಕಲೆ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ನಡೀತಾನೆ ಇರುತ್ತೆ. ಆಲ್ ದಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಅಕ್ನಾಲೆಜ್. ಅದನ್ನ ನಾವು ನೋಡಿ ಅದನ್ನ ನಾವು ಅಕ್ನಾಲೆಜ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಆ ಒಂದು ವಿಚಾರಗಳು ಏನಾಗುತ್ತೆ ಅಂತ ಹೇಳಿದ್ರೆ ಕರೆಕ್ಟಾಗಿ ತಿಳ್ಕೊಳ್ಳುವ ಹಾಗೆ ನಮ್ಗೆ ಏನಾಗುತ್ತೆ ಬರುತ್ತೆ. ಹಾಗಾದ್ರೆ ಸೊ ಇದು ಈ ರೀತಿಯಾದಂತಹ ದ ಕ್ವೈಟ್ ಮೆರಾಕಲ್ಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಇಸ್ರಾಯೇಲ್ರಲ್ಲಿ ಈ ಬಟ್ಟೆ ವಿಚಾರದಲ್ಲಿ ಆಗಲಿ, ಏನೋ ಚಪ್ಪಲಿ ವಿಚಾರದಲ್ಲಿ ಆಗಲಿ, ಅಥವಾ ಕಾಲು ಊದ್ಕೊಳ್ಳದೆ ಇರುವಂತ ವಿಚಾರವಾಗಲಿ, ಆಲ್ ದಿಸ್ ಆರ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ವಿ ಸಿ ಇಟ್ ಇಸ್ ಆಲ್ ಕ್ವೈಟ್ ಮೆರಾಕಲ್ಸ್. ಸೊ ಇದು ದೇವ್ರು ಹೇಳ್ತಾರೆ ಯಾವ ತರ ನಾನು ನಿಮ್ಮನ್ನ ನಡೆಸಿದೆ ಅಂತ ಹೇಳಿದ್ರೆ ತಂದೆ ಮಗನನ್ನ ಯಾವ ರೀತಿ ನಡೆಸಿದ್ರು ಆ ರೀತಿ ನಾನು ನಿಮ್ಮನ್ನ ಏನ್ ಮಾಡಿದೆ ಅಂತ ಹೇಳಿದ್ರೆ ನಡೆಸಿದೆ ಅಂತ ಹೇಳ್ತಾರೆ. ಸೊ ತಂದೆ ಮಗನನ್ನ ನಡೆಸುವಂಥದ್ದು ಅಂತ ಹೇಳಿದ್ರೆ ನಾವು ಈಗ ತಂದೆ ಎಷ್ಟೋ ಸಾರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಗನನ್ನ ಹಾರ್ಡ್ಶಿಪ್ಗೆ ಒಳಪಡಿಸ್ತಾರೆ. ನಾಟ್ ಬಿಕಾಸ್ ಸನ್ ಡಿಡ್ ರಾಂಗ್, ನಾಟ್ ಬಿಕಾಸ್ ಫಾದರ್ ಹೇಟ್ಸ್ ದ ಸನ್. ಅದು ಏನಕ್ಕೆ ಅಂತ ಹೇಳಿದ್ರೆ ಮಗ ಇನ್ನೂ ಸ್ಟ್ರಾಂಗ್ ಆಗ್ಲಿ, ಮಗ ಇನ್ನೂ ಏನಾಗ್ಲಿ ಅಂತ ಹೇಳಿದ್ರೆ ಕಲೀಲಿ ಅಂತ. ಸೊ ಅದೇನೇ ನಮ್ಮ ಜೀವನದಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ನಡೆಯುತ್ತೆ. ಸೊ ಬರಬಹುದಾದಂತಹ ಕಷ್ಟಗಳಿಗೆ ನಾವು ಯಾವತ್ತೂ ಏನಾಗಬಾರ್ದು ಅಂತ ಹೇಳಿದ್ರೆ ಸೋತೋಗ್ಬಾರ್ದು, ಯಾವತ್ತೂ ನಾವೇನಾಗಬಾರ್ದು ಅಂತ ಹೇಳಿದ್ರೆ
ಕುಂದು ಹೋಗಬಾರದು. ನಾವೇನಾಗಬೇಕು ಅಂತ ಹೇಳಿದ್ರೆ ಅದನ್ನ ಎದುರಿಸಿ, ದೇವರು ಆ ಸಮಯದಲ್ಲಿಯೂ ನಮ್ಮನ್ನ ಪ್ರೀತಿಯಿಂದಲೇ ನಡೆಸ್ತಾ ಇದ್ದಾರೆ. ತಂದೆ ಮಗನನ್ನ ನಡೆಸುವಂತಹ ರೀತಿಯಲ್ಲಿಯೇ ನಮ್ಮನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಎವ್ರಿ ಸೆಕೆಂಡ್ ದರ್ ಇಸ್ ಅ ಕ್ವೈಟ್ ಮೆರಾಕಲ್ ದಟ್ ಇಸ್ ಹ್ಯಾಪನಿಂಗ್ ಅನ್ನೋದನ್ನ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ರಿಯಲೈಸ್ ಮಾಡ್ಕೊಳ್ತಾನೆ ಇದ್ರೆ ಲೈಫ್ ಏನಾಗುತ್ತೆ ಅಂತ ಹೇಳಿದ್ರೆ ದೇವರಿಗೆ ಮೆಚ್ಚುಗೆಯಾದಂಥ ರೀತಿನಲ್ಲಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ನಡಿಬೋದು ಅಂತಾನೆ ನಾವು ನೋಡ್ತೀವಿ. ಹಾಗಾದ್ರೆ ಸೊ ಇದೇ ಕ್ರಿಸ್ತನ ವಿಚಾರದಲ್ಲಿ ಕೂಡ ಏನಾಯ್ತು ಅಂತ ಹೇಳಿದ್ರೆ ಇದೇ ಪೀರಿಯಡ್ ಅಲ್ಲಿ ನಡೆದಂತಹ ಘಟನೆಗಳ ಆಧಾರವನ್ನ ಇಟ್ಕೊಂಡೆ ಕ್ರಿಸ್ತನ್ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತನಗ್ ಬಂದಂತ ಶೋಧನೆಗಳನ್ನ ಎದುರಿಸ್ತಾರೆ. ಯಾವ ರೀತಿ ನಮ್ಗೆ ಕ್ರಿಸ್ತನಿಗೆ ಬಂದಂತಹ 3 ಶೋಧನೆಗಳು ನಮ್ಗೆ ಚಿರಪರಿಚಿತವಾದತೆ, ಕರೆಕ್ಟ್ ಅಲ್ವಾ? ಸೊ 40 ಡೇಸ್ ಇದು ವಿಲ್ಡರ್ನೆಸ್ ನಲ್ಲಿ ಕ್ರಿಸ್ತನ್ ಹೋಗಿ ಬಂದ ನಂತರ ಫಸ್ಟ್ಗೆ ಏನಾಯ್ತಂತೆ, ಕ್ರಿಸ್ತನಿಗೆ ಹಸಿವೆ ಆಯಿತು ಅಂತ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡ್ತೀವಿ. ಸೊ ಈ ಹಸಿವೆ ಅನ್ನೋದು ಬಂದಾಗ ಕ್ರಿಸ್ತನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಉತ್ತರ ಕೊಡ್ತಾರೆ. ಅದಕ್ಕೆ ಮುಂಚೆ ನಾವು ಕ್ವಶನ್ ಕೇಳ್ಕೊಂಡ್ಬಿಡೋಣ. ಏನಪ್ಪಾ ಅಂತ ಹೇಳಿದ್ರೆ ಕ್ರಿಸ್ತನಿಗೆ ಈ ಹಸಿವೆಯ ಒಂದು ಪರಿಸ್ಥಿತಿಯನ್ನ ತಂದು ಒದಗಿಸಿದ್ದು ಯಾರು? ದೇವರೇ ಅಲ್ವಾ, ಕರೆಕ್ಟ್ ಅಲ್ವಾ? ಸೊ ದೇವರು ಕ್ರಿಸ್ತನಿಗೆ ಊಟವನ್ನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಈ 40 ದಿನದಲ್ಲಿ ಊಟವನ್ನ ಕೊಡ್ತಿರ್ಲಿಲ್ವಾ? ಕೊಡ್ತಾ ಇದ್ರು. ಆದ್ರೆ ದೇವರು ಕ್ರಿಸ್ತನನ್ನ ಹಸಿವೆಗೆ ಒಳಪಡಿಸಿದ್ದು ಒಂದು ಉದ್ದೇಶದಿಂದ. ಸೊ ಆ ಉದ್ದೇಶವನ್ನ ಕ್ರಿಸ್ತನ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ತಿಳ್ಕೊಂಡ್ರು. ಅದರಿಂದ ನನಗೆ ಊಟವನ್ನ ಕೊಟ್ಟರು ಕೂಡ ನನ್ಗೇನಿಲ್ಲ, ಬೇಡ. ಯಾಕೆ ಅಂತ ಹೇಳಿದ್ರೆ ದೇವರು ಕೊಟ್ಟಿದ್ದು ಹಸಿವೆಯೇ ಆದ್ರೆ ನಾನು ಹಸಿವೆಯನ್ನ ಏನ್ ಮಾಡ್ತೀನಿ, ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಇದೇ ನಮ್ಮಲ್ಲಿ ಇರಬೇಕಾದಂತ ಒಂದು ಗುಣ. ಸೊ ದೇವರು ಒಳ್ಳೆದನ್ನ ಆಶೀರ್ವಾದಗಳನ್ನ ಕೊಟ್ಟಾಗ ನಾವು ತಗೊಂಡ್ವಲ್ಲ, ಕಷ್ಟಗಳನ್ನ ಕೊಟ್ಟಾಗ ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ತಗೋಬೇಕು. ಯಾಕಂದ್ರೆ ದೇವರು ಆ ಸಮಯಕ್ಕೆ ನಮಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಕೊಟ್ಟಿದ್ದಾರೆ ಅಂತಾನೆ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ದೇರ್ ಇಸ್ ಅ ಸ್ಟೇಟ್ಮೆಂಟ್ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರಾವರ್ಬ್ ತರ ಹೇಳ್ತಾರೆ. ಏನಂತ ಹೇಳಿದ್ರೆ ಕೆಲವು ಸಮಯದಲ್ಲಿ ನನಗೆ ಆ ಕ್ಷಣಕ್ಕೆ ಏನ್ ಬೇಕೋ ಅದು ಕೊಟ್ರೆ ಒಳ್ಳೇದಾ, ಅಥವಾ ನನಗೆ ಯಾವ್ದು ಒಳ್ಳೇದೋ ಅದು ಕೊಟ್ರೆ ಒಳ್ಳೇದಾ? ಅಂದ್ರೆ ಒಂದು ಸಮಯದಲ್ಲಿ ನಮಗೆ ಏನೋ ಒಂದು ಅವಶ್ಯವಾಗಿ ಬೇಕಾಗಿರತ್ತೆ, ದೇವರು ನಮಗೆ ಅದನ್ನ ಒದಗಿಸಿ ಕೊಟ್ರೆ ನಮ್ಗೆ ಸಂತೋಷ ಆಗತ್ತಾ, ಅಥವಾ ದೇವರು ಅವ್ರಿಗೇನ್ ಇಷ್ಟ ಇದೆಯೋ ಅದನ್ನ ಕೊಟ್ರೆ ನಮ್ಗೆ ಸಂತೋಷ ಆಗತ್ತಾ? ನಮ್ಗೆ ಆಕ್ಚುಲ್ ಆಗಿ ನಮ್ಗೆ ಸಂತೋಷ ಆಗೋದು ಯಾವ್ದ್ರಲ್ಲಿ? ನಾವು ಏನೋ ಒಂದನ್ನು ಎಕ್ಸ್ಪೆಕ್ಟ್ ಮಾಡಿದೆ. ಒಂದು ಚಿಕ್ಕ ಮಗುದ ಎಕ್ಸಾಂಪಲ್ ತಗೊಳ್ಳಿ, ಆಯ್ತಾ? ಒಂದು ಮಗುಗೆ ಚಾಕ್ಲೇಟ್ ಬೇಕು ಅಂತ ಇಡೀ ದಿನ ಹಠ ಹಿಡಿತಾ ಇರ್ತಾನೆ. ಸೊ ಆ ಮಗುಗೆ ನೀವು ಚಾಕ್ಲೇಟ್ ಕೊಟ್ರೆ ಸಂತೋಷ ಪಡ್ತಾರ, ಅಥವಾ ಇಲ್ಲ ಅನ್ನ ಸಾರು ಕಲ್ಸ್ಕೊಂಬಂದು ತಿನ್ಸಿದ್ರೆ ಸಂತೋಷ ಪಡ್ತಾನ? ಚಾಕ್ಲೇಟ್ ಕೊಟ್ರೇನೆ ಸಂತೋಷ ಪಡೋದು, ಕರೆಕ್ಟ್ ಅಲ್ವಾ? ದಟ್ ಇಸ್ ವಾಟ್ ದ ಚೈಲ್ಡ್ ವಾಂಟ್ಸ್. ಬಟ್ ಗಾಡ್ ವಿಲ್ ಗಿವ್ ಅಸ್ ವಾಟ್ ಇಸ್ ಗುಡ್ ಫಾರ್ ಅಸ್. ದೇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಅನ್ನ ಸಾರನ್ನು ಕಲ್ಸ್ಕೊಂಡ್ಬಂದು ತಿನ್ರಿ ಅಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಕೊಡ್ತಾರೆ. ಸೊ ಅವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ತಗೊಳಕ್ ಇಷ್ಟ ಇರಲ್ಲ. ಯಾಕೆ ಅಂದ್ರೆ ನನ್ಗೆ ಬೇಕಾಗಿದ್ದೇನು ಚಾಕ್ಲೇಟ್, ಆದ್ರೆ ದೇವ್ರು ಕೊಡ್ತಾ ಇರೋದೇನು ಅನ್ನ ಸಾರು ಕೊಡ್ತಾ ಇದ್ದಾರೆ. ಆದ್ರೆ ದೇವ್ರಿಗೆ ಗೊತ್ತು ಚಾಕ್ಲೇಟ್ ತಿಂದ್ರೆ ನಿನ್ಗೆ ಒಳ್ಳೇದಲ್ಲ, ಅನ್ನ ಸಾರು ಅಥವಾ ಬೇರೆ ಏನೋ ಹೆಲ್ದಿ ಫುಡ್, ಏನೋ ಒಂದು ನ್ಯೂಟ್ರಿಷಿಯಸ್ ಫುಡ್ ಅದನ್ನ ತಿನ್ಸಿದ್ರೇನೆ ಈತನಿಗೆ ಒಳ್ಳೇದು ಅಂತ. ಸೊ ದೇವರಿಗೆ ನಮಗ್ ಯಾವುದು ಒಳ್ಳೇದು ಅನ್ನೋದು ಯಾರಿಗ್ ಗೊತ್ತು? ದೇವರಿಗೆ ಗೊತ್ತು. ಅದರಿಂದ ಆ ಒಂದು ಕ್ಷಣದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಆ ಒಂದು ಗಳಿಗೆನಲ್ಲಿ ಇಮ್ಮಿಡಿಯೇಟ್ ಮೆರಾಕಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ನಾವು ಅದಕ್ಕೆ ಫಸ್ಟ್ಗೆ ಆ ಕ್ವಶನ್ ಅನ್ನ ಕೇಳ್ಕೊಂಡೆ, ವಿತ್ ಕಂಪ್ಲೀಟ್ ಕನ್ವಿಕ್ಷನ್ ಇಫ್ ಐ ಸೇ ಗಾಡ್ ಇಸ್ ಗೋಯಿಂಗ್ ಟು ಡೂ ಆಲ್ ದಿಸ್, ಗಾಡ್ ಇಸ್ ಗೋಯಿಂಗ್ ಟು ಹೀಲ್ ಅಂತ ಹೇಳ್ಬಿಟ್ಟು ನಾನು ಹೀಲಿಂಗ್ ಪವರ್ ದೇವ್ರು ಮಾಡ್ತಾರೆ. ದೇವರಿಗೆ ಹೀಲ್ ಮಾಡುವಂತಹ ಶಕ್ತಿ ಖಂಡಿತ ಇದೆ, 100%, ಅದರಲ್ಲಿ ಯಾವ ಡೌಟು ಇಲ್ಲ. ಆದ್ರೆ ದಟ್ ಇಸ್ ವಾಟ್ ಐ ವಾಂಟ್, ಬಟ್ ವಾಟ್ ಇಸ್ ಗಾಡ್ ಗಿವಿಂಗ್ ಮೀ, ಅದನ್ನು ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಶ್ನೆ ಮಾಡ್ಕೋಬೇಕು. ಸೊ ಇಫ್ ದೇವರು ನನಗೆ ಬೇಕಾದದನ್ನ ಕೊಟ್ರೆ, ಈಗ ಮಗು ಒಂದು ಚಾಕ್ಲೇಟ್ ಕೇಳ್ತಾ ಇದೆ ಅಂತ ಹೇಳಿದ್ರೆ ನಾವು ಚಾಕ್ಲೇಟ್ ಕೊಟ್ಬಿಟ್ರೆ ಮಗುಗೆ ಆ ಕ್ಷಣಕ್ಕೆ ಸಂತೋಷವಾಗ್ಬೋದು. ಬಟ್ ಆದ್ರೆ ಆ ಚಾಕ್ಲೇಟ್ ತಿಂದಿದ್ರಿಂದ ಮಗುಗೆ ಏನಾಗತ್ತೆ, ಏನ್ ಬರುತ್ತೆ ಕಾನ್ಸಿಕ್ವೆನ್ಸಸ್ ಅನ್ನೋದನ್ನ ಆಮೇಲೆ ಗೊತ್ತಾಗತ್ತೆ. ಆದ್ರೆ ದೇವರು ಆ ರೀತಿ ನಮಗೆ ಕೊಡದೆ ಏನ್ ಮಾಡ್ತಾರೆ, ನಮ್ಗೆ ನಾವು ಏನೇ ಬೇಡ್ಕೊಳ್ಬಹುದು ಅಂದ್ರೆ ವಿತ್ ಫುಲ್ ಕನ್ವಿಕ್ಷನ್, ದೇವರೇ ನನಗೆ ಈ ಕ್ಷಣ ಈ ಮಿನಿಟ್ ನನಗೇನ್ ಮಾಡು ಅಂತ ಹೇಳಿದ್ರೆ ಈ ಮೆರಾಕಲ್ ಮಾಡಿ ತೋರಿಸು, ನನ್ನನ್ನು ಗುಣಪಡಿಸು, ನನ್ನನ್ನು ಹೀಲ್ ಮಾಡು, ನನ್ನನ್ನು ಕಂಪ್ಲೀಟ್ ಇದು ಮಾಡು ಅಂತ ಹೇಳಿ ನಾವು ಎಷ್ಟೇ ಕನ್ವಿಕ್ಷನ್ ಬೇಡಿದ್ರು, ರಿಮೆಂಬರ್ ಇಟ್ ಇಸ್ ಆಲ್ ದಟ್ ವಾಟ್ ಐ ವಾಂಟ್. ಐ ಆಮ್ ಸೆಟ್ಟಿಂಗ್ ದ ಟೇಬಲ್ ಫಾರ್ ಮೈ ವಿಶಿಂಗ್ ಡಿಶ್ ಅಷ್ಟೇ. ನಾನು ಟೇಬಲ್ ಸೆಟ್ ಮಾಡಿಬಿಟ್ಟು ನನಗೆ ಇವತ್ತು ಈ ಊಟ ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದೇವರನ್ನ ಕೇಳ್ಕೊಳ್ತಾ ಇದ್ದೀನಿ. ಬಟ್ ದೇವರು ನನಗೆ ಯಾವುದು ಒಳಿತೋ ಅದನ್ನ ಕೊಡೋದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮನ್ಸು ಮಾಡ್ಕೊಳ್ತಾ ಇದ್ದಾರೆ. ಸೊ ಆಲ್ ದಟ್ ವಿ ಹ್ಯಾವ್ ಟು ಸೇ ಇಸ್, ದೇವರೇ ನನ್ನ ಒಳ್ಳೇದು ಏನು ಅನ್ನೋದು ನಿಮ್ಗೇನು ಗೊತ್ತು, ಅದನ್ನ ನನಗೆ ಏನು ಮಾಡ್ರಿ ಅಂತ ಹೇಳಿದ್ರೆ
ಕೊಡ್ರಿ ಅಂತ ಕೇಳ್ಕೊಳ್ಳುವಾಗ ಮಾತ್ರವೇ ದೇವರು ಕೊಡುವಂತಹ ಉತ್ತರ, ದೇವರು ಕೊಡುವಂತಹ ಆಶೀರ್ವಾದ, ದ ಪ್ರಾವಿಡೆನ್ಸ್ ವಾಟ್ ಗಾಡ್ ಹಸ್ ಕೆಪ್ಟ್ ಫಾರ್ ಮೀ ಇನ್ ಸ್ಟೋರ್, ಅದು ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆ ರೀತಿ ಕೇಳಿ ನಮ್ಮ ಮೈಂಡಲ್ಲಿ ಏನ್ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಎರಡು ವಿಚಾರಗಳು ಬರುತ್ತೆ. ಒಂದು ಏನಪ್ಪಾ ಅಂದ್ರೆ, ದೇವರೇ ನಾನು ಇಷ್ಟೆಲ್ಲ ಬೇಡ್ಕೊಂಡು ನನಗೆ ನಿನಗೆ ಮೆರಾಕಲ್ ಮಾಡ್ಲೇ ಇಲ್ವಲ್ಲ ಅನ್ನೋದೊಂದು ಬರುತ್ತೆ. ಎರಡನೇದಾಗಿ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ, ಓಕೆ ನನಗೆ ಅಷ್ಟು ನಂಬಿಕೆ ಇಲ್ವೋ ಏನೋ, ಇನ್ನೂ ನಂಬಿಕೆಯಿಂದ ನಾನು ಕೇಳಿದ್ರೆ ದೇವರು ಮಾಡ್ತಿದ್ರೋ ಏನೋ, ಈ ಎಲ್ಲ ತರವಾದಂತಹ ನೆಗೆಟಿವ್ ಥಾಟ್ಸ್ಗಳೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಬರುತ್ತೆ. ಅದನ್ನೆಲ್ಲ ಸಪರೇಟ್ ಆಗಿ ತೆಗೆದಿಟ್ಟು, ರಿಮೆಂಬರ್ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ವಾಟ್ ಯು ವಾಂಟ್, ಇಟ್ ಇಸ್ ಇಂಪಾರ್ಟೆಂಟ್ ವಾಟ್ ಗಾಡ್ ವಾಂಟ್ಸ್ ಟು ಗಿವ್ ಮೀ. ಅದನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ತಗೊಳ್ತೀನಿ. ಸೊ ಕ್ರಿಸ್ತನ್ ಕೂಡ ಅಲ್ಲಿ ಆಪ್ಟ್ ಮಾಡಿದ್ದು ಅಷ್ಟೇನೆ. ಏನ್ ಹೇಳ್ತಾರೆ ಕ್ರಿಸ್ತನು, ಇದೇ 40 years ವಿಲ್ಡರ್ನೆಸ್ ನಲ್ಲಿ ನಡೆದಂತಹ ಅದೇ ಮಾತನ್ನೇ ಕ್ರಿಸ್ತನ್ ಕೂಡ ಉತ್ತರ ಕೊಡ್ತಾರೆ. 8:3 ವಚನ, ಧರ್ಮೋಪದೇಶ ಕಾಂಡ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ. ಸಾಕು. ಹಾಗಾದ್ರೆ ಮನುಷ್ಯನ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಅನ್ನುವಂಥ ಉತ್ತರವನ್ನ ಕ್ರಿಸ್ತನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಕೊಡ್ತಾರೆ. ಹಾಗಾದ್ರೆ ಸೊ ಇದೇ ರೀತಿನೇ ನಾವು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದೇವರೇ ನೀನ್ ನಮಗೆ ಏನ್ ಕೊಡ್ಬೇಕು ಅಂತ ಇಷ್ಟಪಟ್ಟಿದ್ಯೋ ಅದನ್ನ ನನ್ಗೆ ಕೊಡು. ಈಗ ಇವತ್ತು ನನಗೆ ನೀನು, ಇಫ್ ಯು ಆರ್ ವಾಂಟಿಂಗ್ ಟು ಗಿವ್ ಮಿ ಹಂಗರ್, ಐ ವಿಲ್ ಅಕ್ಸೆಪ್ಟ್ ದಟ್ ಹಂಗರ್. ಇಫ್ ಯು ವಾಂಟಿಂಗ್ ಟು ಗಿವ್ ಮಿ ದ ಸಫರಿಂಗ್, ಐ ವಿಲ್ ಅಕ್ಸೆಪ್ಟ್ ದಿಸ್ ಸಫರಿಂಗ್. ಯಾಕಂದ್ರೆ ಈ ಸಫರಿಂಗ್ ಅಲ್ಲಾಗ್ಲಿ ಈ ಹಂಗರ್ ಅಲ್ಲಾಗ್ಲಿ ಡೆಫಿನೆಟ್ ಆಗಿ ನನ್ನ ಯಾವುದೋ ಒಳ್ಳೇದಿಗೆ ಇದೇನಾಗ್ತಾ ಇದೆ, ನಡೀತಾ ಇದೆ ಅನ್ನೋದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ತಿಳ್ಕೊಳ್ಬೇಕು. ಎರಡನೇದು ನಮ್ಮನ್ನ ದಾರಿ ತಪ್ಪಿಸುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸೆಕೆಂಡ್ ಟೆಂಪ್ಟೇಷನ್. ಎರಡನೇ ಟೆಂಪ್ಟೇಷನ್ ಏನಾಯ್ತು ಹೇಳಿ? ಹೋಗಿ ಏನ್ ಮಾಡು, ಅಲ್ಲಿಂದ ನೀನು ಜಂಪ್ ಮಾಡು. ಆವಾಗ ನೀ ಅದು ದೇವಾಲಯದ ಇದಕ್ಕೆ ಕರ್ಕೊಂಡೋಗ್ಬಿಟ್ಟು ಇಲ್ಲಿಂದ ಜಂಪ್ ಮಾಡು. ಆಗ ದೇವರು ತನ್ನ ದೂತರಿಗೆ ಏನ್ ಅಪ್ಪಣೆ ಕೊಡ್ತಾರೆ? ನಿನ್ನ ಪಾದಗಳು ಕಲ್ಲಿಗೆ ತಗಲ್ದೇ ಇರೋ ತರ ನಿನ್ನನ್ನ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವ ಕೀರ್ತನೆಯನ್ನು ಹೇಳಿದ್ರು ಅಲ್ಲಿ ಸೈತಾನನು? Psalms 91, ಕರೆಕ್ಟ್ ಅಲ್ವಾ? ಸೊ ನಮಗೂ ಕೂಡ ದೇವರ ವಾಕ್ಯವನ್ನ ಮುಂದಿಟ್ಕೊಂಡೆ ನಮಗೂ ಕೂಡ ಬರಬೇಕಾದಂಥ ಒಂದು ಶೋಧನೆಗಳಿಂದ, ಬರಬೇಕಾದಂತಹ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಂತಹ ಸುಲಭವಾದ ಮಾರ್ಗವನ್ನ ಅನೇಕರು ಬಂದು ನಮ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳ್ತಾರೆ. ಇಲ್ಲಿ ಸೈತಾನನು ಕರೆಕ್ಟಾಗಿ 91 ಸ್ಯಾಮನ್ನೇ ಕೋಟ್ ಮಾಡಿದ್ನ ಅಥವಾ ಡಿಡ್ ಇಟ್ ಟ್ವಿಸ್ಟ್ ಇಟ್? ಓದ್ಬಿಡೋಣ. ಸೈತಾನನು ಏನ್ ಹೇಳ್ತಾನೆ ಫಸ್ಟ್ ಓದ್ಬಿಡೋಣ. ಮತ್ತಾಯ 4:5 ವಚನ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡು. He will command his angel concerning you. ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ನಿನ್ ಇದಕ್ಕೆ ಕಲ್ಲಿಗೆ ತಗಲ್ದಂತೆ ನಿನ್ ಕೈಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎತ್ಕೊಳ್ತಾರೆ. ಬಟ್ ಕೀರ್ತನೆಯಲ್ಲಿ ಹೇಳಿದಂತಹ ಮಾತು ನಿಜವಾಗ್ಲೂ ಏನ್ ಆಕ್ಚುಲ್ ಆಗಿ? ಕೀರ್ತನೆ ಓದ್ಕೊಂಡ್ಬಿಡೋಣ. 91:11. 11 ಓದ್ಬಿಡಿ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ, ನೋಡಿ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ತನ್ನ ದೂತರಿಗೆ ಅಪ್ಪಣೆ ಕೊಡ್ತೀನಿ ಅಂತಾನೆ ಕೀರ್ತನೆಯಲ್ಲಿ ಹೇಳಿದ್ದಂತ ಮಾತು. ಅಂದ್ರೆ ನೀನು ಹೋಗುವ ಮಾರ್ಗದಲ್ಲ ಅಂತ ಹೇಳಿದ್ರೆ ನೀನು ಯಾವ್ದೋ ಕೆಟ್ಟ ಮಾರ್ಗದಲ್ಲಿ ನಡೀತಾ ಇದೆಯಾ ಅಂದ್ರೆ ನಾನು ಅಲ್ಲಿ ಕಾಪಾಡ್ತೀನಿ ಅಂತ ಅರ್ಥದಲ್ಲಿ ಅಲ್ಲ. ನೀನು ನನ್ನ ಒಬಿಡಿಯನ್ಸ್ ಅಲ್ಲಿ, ನೀನು ಹೋಗುವ ಮಾರ್ಗಗಳಲ್ಲಿ ನಾನು ನಿನ್ನ ಏನ್ ಮಾಡ್ತೀನಿ, ಕಾಪಾಡ್ತೀನಿ. ನಿನ್ನ ಕಾಲುಗಳು ಕಲ್ಲಿಗೆ ತಗಲ್ದೇ ಇರೋ ತರ ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳಿದ್ದೆ ಅಲ್ಲಿ ಕೊಟ್ಟಂತಹ ಒಂದು ಆಶ್ವಾಸನೆ ಕೀರ್ತನೆಯಲ್ಲಿ. ಅಂದ್ರೆ ಅನುದಿನದ ನಿಮ್ಮ ಹೋಗುವಂತಹ ಮಾರ್ಗಗಳಲ್ಲಿ ನನ್ನ ದೂತರಿಗೆ ಅಪ್ಪಣೆ ಕೊಟ್ಟು ನಾನು ನಿನ್ನನ್ನು ಕಾಯ್ತೀನಿ ಅಂತ ಹೇಳಿದ್ರು. ನೀನು ದುಮ್ಕು, ಸೈತಾನನ್ ಹೇಳೋದೇನು? ನೀನು ದುಮ್ಕು ವಚನ ಹೇಳಿದ್ಯಲ್ಲ ಏನಂತ, ನಾನು ನಿನ್ನ ಇದಾಗೆ ನಿನ್ನ ಕೈನಲ್ಲಿ ಏನ್ ಮಾಡ್ತೀನಿ, ತಗೊಂಡು ನಿನ್ನನ್ನು ಕಾಯ್ತೀನಿ ಅಂತ ಕೀರ್ತನೆಯಲ್ಲಿ ಏನ್ ಮಾಡ್ಲಿಲ್ಲ, ಹೇಳಲಿಲ್ಲ. ಕೀರ್ತನೆಯಲ್ಲಿ ನಿಜವಾಗ್ಲೂ ಹೇಳಿದೇನು ಅಂತ ಹೇಳಿದ್ರೆ, ನಿನ್ನ ಮಾರ್ಗಗಳಲ್ಲಿ ನೀನು ನಡಿ, ಅಂದ್ರೆ ನನ್ನ ಮಾರ್ಗಗಳಲ್ಲಿ ನೀನು ನಡಿ, ಆ ಮಾರ್ಗಗಳಲ್ಲಿ ನಿನ್ನ ಕಾಲುಗಳು ಇದಕ್ಕೆ ಕಲ್ಲಿಗೆ ತಗಲ್ದೇ ಇರೋ ತರ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿನ್ನನ್ನ ಕಾಪಾಡಿ ದೂತರಿಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಕಾಯ್ತೀನಿ ಅನ್ನೋದು ನಮ್ಗೆ ಕೊಟ್ಟಂತಹ ಪ್ರೆಷಿಯಸ್ ಪ್ರಾಮಿಸಸ್ಗಳ ತರ. ಆದ್ರೆ ಈ ಸೈತಾನನ್ ಹೇಳೋದೇನಿಲ್ಲಿ, ನೀನ್ ದುಮ್ಕು, ಯಾಕಂದ್ರೆ ದೇವರು ಅಪ್ಪಣೆ ಕೊಡ್ತಾರೆ ದೂತರು ಬಂದು ಏನ್ ಮಾಡು ಅಂತ ಹೇಳಿದ್ರೆ ಕಾಯಿರಿ ಅಂತ. ಅದಕ್ಕೆ ಕ್ರಿಸ್ತನು ಅದೇ ಧರ್ಮೋಪದೇಶ ಕಾಂಡದಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಉತ್ತರವನ್ನ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಅದು ನಮ್ಗೆ ಗೊತ್ತಿರುವಂತದ್ದು 6:16 ಧರ್ಮೋಪದೇಶ ಕಾಂಡ.
14. ಸುತ್ತಲಿರುವ ಜನಾಂಗಗಳು ಸೇವಿಸುವ ದೇವರುಗಳನ್ನು ನೀವು ಆರಾಧಿಸಬಾರದು. ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ 16 ನೀವು ಮನಸ್ಸದಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ಪರೀಕ್ಷಿಸಿದಂತೆ ಇನ್ನು ಮುಂದೆ ಮಾಡಬೇಡಿರಿ. ಸೊ ಡು ನಾಟ್ ಟೆಸ್ಟ್ ಯುವರ್ ಗಾಡ್. ದೇವರನ್ನು ನೀವೇನ್ ಮಾಡ್ಬೇಡ್ರಿ ಅಂತ ಹೇಳಿದ್ರೆ ಪರೀಕ್ಷಿಸ್ಬೇಡ್ರಿ ಅಂತ. ಹಾಗಾದ್ರೆ ನಾವು ಕೂಡ ನಮ್ ಕಷ್ಟಗಳು ಬಂದ ತಕ್ಷಣನೇ ದೇವ್ರ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ಡ ಬಿದ್ಬಿಟ್ಟು, ದೇವರೇ ನನ್ಗೆ ಈ ಕಷ್ಟದಿಂದ ಏನ್ ಮಾಡು ಅಂತ ಹೇಳಿದ್ರೆ ಹೇಗಾದ್ರೂ ಮಾಡಿ ನೀಗ್ಸು, ನನ್ನ ಇದು ಮಾಡು, ನನ್ನನ್ನು ಇದು ಮಾಡಿ, ಈ ಕಷ್ಟವನ್ನ ಹೋಗ್ಲಾಡ್ಸು ಅಂತ ಹೇಳಿದ್ರೆ ಆಕ್ಚುಲಿ ನಾವೇನ್ ಮಾಡ್ತಾ ಇದೀವಿ? ವಿ ಆರ್ ಪುಟ್ಟಿಂಗ್ ಗಾಡ್ ಟು ಟೆಸ್ಟ್. ವಿ ಆರ್ ಸೀಯಿಂಗ್ ವೆದರ್ ಗಾಡ್ ಕ್ಯಾನ್ ಡೂ ದಿಸ್ ಟು ಮೀ ಆರ್ ನಾಟ್ ಅಂತ. ಸೊ ಅದೇ ತಪ್ಪನ್ನೇ ನಾವು ಏನ್ ಮಾಡಬಾರ್ದು ಅಂತ ಹೇಳಿದ್ರೆ ಮಾಡಬಾರ್ದು. ನಾವು ಕೇಳ್ಬೇಕಾಗದಲ್ಲ ಇಷ್ಟೇನೆ, ದೇವ್ರೆ ಇದು ನಿನ್ ಚಿತ್ತವಾದರೆ ಏನಾಗ್ಲಿ ಅಂತ ಹೇಳಿದ್ರೆ ಇದು ನನ್ನಿಂದ ಹೋಗ್ಲಿ, ಆದ್ರೆ ನಿನ್ನ ಚಿತ್ತದಂತೆ ಆಗಲಿ, ನನ್ನ ಚಿತ್ತದಂತೆ ಅಲ್ಲ. ಇದೇನೆ ನಾವು ಕಲಿಬೇಕಾದಂತ ಪಾಠವೇ ಹೊರತು ನಾವು ಅದನ್ನ ಎಷ್ಟೇ ಕನ್ವಿಕ್ಷನ್ಸ್ ಅಲ್ಲಿ ನಾವು ಅದನ್ನ ಬೇಡಿದ್ರು ಕೂಡ ಆಲ್ವೇಸ್ ರಿಮೆಂಬರ್ ದಿಸ್ ಒನ್ ಸ್ಟೇಟ್ಮೆಂಟ್: ಐ ಆಮ್ ಆಸ್ಕಿಂಗ್ ವಾಟ್ ಐ ವಾಂಟ್ ಅಂಡ್ ಐ ಆಮ್ ನಾಟ್ ರೆಡಿ ಟು ಟೇಕ್ ವಾಟ್ ಗಾಡ್ ವಾಂಟ್ಸ್ ಟು ಗಿವ್ ಮೀ. ಸೊ ಅದು ಯಾವತ್ತೂ ಏನಾಗಬಾರ್ದು ಅಂತ ಹೇಳಿದ್ರೆ, ನಮ್ಮ ಮಧ್ಯದಲ್ಲಿ ಏನಾಗಬಾರ್ದು ಅಂತ ಹೇಳಿದ್ರೆ ಬರಬಾರ್ದು ಅನ್ನೋದನ್ನೇ ನಾವು ತಿಳ್ಕೊಳ್ತೀವಿ. ಮೂರನೇ ಟೆಂಪ್ಟೇಷನ್ಸ್ ಅಲ್ಲಿ ಕೂಡ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಮೂರನೇ ಟೆಂಪ್ಟೇಷನ್ಸ್ ಏನು? ಇದನ್ನ ತೋರಿಸಿ. ಸೊ ಸೈತಾನ್ಗೆ ಅದನ್ನೆಲ್ಲ ಕೊಡುವಂತ ಅಧಿಕಾರ ಇತ್ತ? ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು, ಈಸ್ ದಿ ಪ್ರಿನ್ಸ್ ಆಫ್ ಏರ್, ಈ ಲೋಕದ ಅಧಿಪತಿ. ಸೊ ಇದನ್ನೆಲ್ಲ ಕೊಡುವಂತದ್ದು ಏನಿತ್ತು ಅಂತ ಹೇಳಿದ್ರೆ ಸೈತಾನನಿಗೆ ಎಲ್ಲಾ ತರವಾದಂತ ಪವರ್ಸು ಸೈತಾನನಿಗೆ ಇತ್ತು, ಹೌದು. ಬಟ್ ಕ್ರಿಸ್ತನು ಅದನ್ನ ಆಪ್ಟ್ ಮಾಡಿದ್ರೆ ವಾಟ್ ವಾಸ್ ಆಕ್ಚುಲಿ ಕ್ರೈಸ್ಟ್ ಟ್ರೈಂಗ್ ಟು ಡೂ? ಶಾರ್ಟ್ ಕಟ್, ಕರೆಕ್ಟ್ ಅಲ್ವಾ? ಸೊ ಇಷ್ಟೆಲ್ಲ ಶಿಲ್ಬೆ ಮೇಲೆ ಇಷ್ಟೆಲ್ಲ ಕಷ್ಟವನ್ನ ನೀನು ಅನುಭವಿಸ್ಬೇಕಲ್ಲ ಕ್ರಿಸ್ತನೇ, ಅಷ್ಟೆಲ್ಲ ಕಷ್ಟ, ಅವಮಾನ, ನೋವು, ಹಿಂಸೆ ಇದೆಲ್ಲವನ್ನ ನೀನು ಅನುಭವಿಸಿ ಇದನ್ನ ಮಾಡೋದಕ್ಕಿಂತ ಒಂದು ಸಿಂಪಲ್ ಶಾರ್ಟ್ ಕಟ್ ಅಲ್ಲಿ ನೀನು ಇದನ್ನೆಲ್ಲ ತಗೊಂಡು ಹೋಗ್ಬಿಡ್ರಿ ಅಂತ ಹೇಳಿದ್ರೆ ಕ್ರಿಸ್ತನ್ ಏನ್ ಮಾಡ್ಲಿಲ್ಲ, ಅದಕ್ಕೆ ಔಟ್ ಮಾಡ್ಲಿಲ್ಲ, ಕರೆಕ್ಟ್ ಅಲ್ಲ? ಅದೇ ತರನೇ ಇಫ್ ಐ ಹ್ಯಾವ್ ಟು ಅಂಡರ್ಗೋ ದಿಸ್ ಹಾರ್ಡ್ಶಿಪ್, ದಟ್ ಮೀನ್ಸ್ ಗಾಡ್ ವಾಂಟ್ಸ್ ಮೀ ಟು ಅಂಡರ್ಗೋ ದಿಸ್ ಹಾರ್ಡ್ಶಿಪ್. ಅದಕ್ಕೆ ನಾನು ಬದ್ಧನಾಗಬೇಕೇ ಹೊರತು ಶಾರ್ಟ್ ಕಟ್ಸ್ ತಗೊಳ್ ಹೋಗೋದಕ್ಕೆ ನನಗೇನಿಲ್ಲ, ಯಾವ ರೈಟ್ಸು ಇಲ್ಲ. ಸೊ ಲೆಟ್ ಅಸ್ ನಾಟ್ ಆಪ್ಟ್ ಫಾರ್ ಶಾರ್ಟ್ ಕಟ್ಸ್. ಆವಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ನಿಜವಾಗ್ಲೂ ಇದೆಲ್ಲ ಯಾಕೆ ನಡೀತು ಅಂತ ಹೇಳಿ. ಸೊ ಅಗೇನ್ ದ ಕ್ವಶನ್ ಕಮ್ಸ್ ಬ್ಯಾಕ್ ಅಗೇನ್ ಟು ದಿ ಸೇಮ್ ಪಾಯಿಂಟ್. ಏನಪ್ಪಾ ಅಂತ ಹೇಳಿದ್ರೆ, ಹಾಗಾದ್ರೆ ಇಷ್ಟೆಲ್ಲ ನಡೆದಾಗ ನಾವು ಕಲ್ತಿದ್ದಾದ್ರೂ ಏನು, ಇಷ್ಟೆಲ್ಲ ಕಷ್ಟಗಳಲ್ಲಿ ನಾನು ತಿಳ್ಕೊಂಡಿದ್ದಾದ್ರೂ ಏನು ಅಂತ ಹೇಳಬೇಕು ಅಂತ ಹೇಳಿದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ದಟ್ ಐ ಹ್ಯಾವ್ ಲರ್ನ್ಡ್ ಆಫ್ ಆಲ್ ದಿಸ್ ಎಕ್ಸ್ಪೀರಿಯನ್ಸಸ್ ಇಸ್ 2 Corinthians 1:8. 2 ಕೊರಿಂಥ್ಯ 1:8. ಸಹೋದರರೇ, ಆಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ನೋಡಿ, ಆಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದಂತ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ ಅದರಲ್ಲಿ ನಾವು ಬಲವನ್ನು ಮೀರಿದಂತ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ, ನೋಡು, ಅದರಲ್ಲಿ ನಾವು ತುಂಬಾ ಕಷ್ಟಪಟ್ಟು ಭಾರದಿಂದ ಕುಗ್ಗಿ ಹೋಗಿ ಜೀವವೇ ಉಳಿಯುವಂತ ಮಾರ್ಗವನ್ನು ಕಾಣದವರಾಗಿ ನಾವೇನಾಗ್ತೀವಿ. ನಮ್ಮ ಪರಿಸ್ಥಿತಿನೂ ಅದೇ ತರನೇ ಇತ್ತಲ್ವಾ? ಸೊ ವೆದರ್ ನಾವು ಬದುಕ್ತೀನಾ ಇಲ್ವಾ ಅನ್ನೋದೇ ಏನಿರ್ಲಿಲ್ಲ ಅಂತ ಹೇಳಿದ್ರೆ ಭರವಸೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇತ್ತು. ಅವಾಗ ಹೇಳ್ತಾರೆ ನೋಡಿ, ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ನೀವು ಒಂದು ವಿಚಾರ ತಿಳ್ಕೋಬೇಕು ಅಂತ ಅಪೇಕ್ಷಿಸ್ತೇನೆ, ಅದನ್ನೇ ನಾನು ತಿಳ್ಕೊಂಡೆ, ಅದನ್ನೇ ನಾನು ನಿಮ್ಗೂ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸಿದಂತಹ ದೇವರ ಮೇಲೆಯೇ ಭರವಸೆ ಬಿಡ್ತೀವಿ ಅನ್ನೋದೇ ನಮ್ಗೆ ಕಷ್ಟಗಳು ಬಂದಾಗ್ಲೇ ನಾವೇನ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋದು. ಹಾಗಾದ್ರೆ ನಮ್ಗೆ ಯಾವಾಗ ಒಂದು ಕಷ್ಟ ಅನ್ನೋದು ಬಂತೋ, the lesson that I have learned was, ನಮ್ಮ ಮೇಲೆ ಭರವಸವನ್ನ ಇಟ್ಟುಕೊಳ್ಳದೆ ದೇವರ ಮೇಲೆ ಭರವಸವನ್ನ ಇಟ್ಟುಕೊಳ್ಳುವಂತಹದನ್ನ ನಾವು ಕಲಿಯೋದು ಯಾವಾಗ ಅಂತ ಹೇಳಿದ್ರೆ, ನಮಗೆ ಇಂಥ ಒಂದು ಕಷ್ಟಗಳು ಏನಾಗತ್ತೆ ಅಂತ ಹೇಳಿದ್ರೆ ಬಂದಾಗ ಮಾತ್ರ. ಹಾಗಾದ್ರೆ ಇಂಥ ಒಂದು ಕಷ್ಟಗಳು ಬಂದಾಗ ಇನ್ನೊಂದೇನ್ ಬೆನಿಫಿಟ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ 2 ಕೊರಿಂಥ್ಯ 1:3. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯೂ ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ.
ಹೀಗೆ ಹ್ಮ್ ದೇವರಿಂದ ನಮಗಾಗುವ ನೋಡಿ, ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ಹ್ಮ್ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಸಂತೈಸುವುದಕ್ಕೆ ನಾವು ಏನಾಗ್ತೀವಿ ಅಂತ ಹೇಳಿದ್ರೆ ಶಕ್ತರಾಗ್ತೀವಿ. ಏಬಲ್ ಬ್ರದರ್ ನನಗೆ ಎವ್ರಿ ಸ್ಟೆಪ್ ಈಸ್ ಕಾಲ್ಡ್ ಮೀ, ಬ್ರದರ್ ಈಗ ಮಾಡ್ರಿ, ಅಲ್ಲಿ ಹೋಗ್ರಿ, ಅಲ್ಲಿ 2 ಲೇಡೀಸ್ ಕೂತಿರ್ತಾರೆ, ಅವ್ರ ಹತ್ರ ಫಸ್ಟ್ ಮಾತಾಡ್ರಿ, ಅವ್ರ ಹತ್ರ ಇದು ಮಾಡ್ಕೊಳ್ರಿ, ಡಾಕ್ಯುಮೆಂಟೇಶನ್ಗೆ ನೀವು ಇಲ್ಲಿ ಹೋಗ್ರಿ, ಡಾಕ್ಯುಮೆಂಟೇಶನ್ಗೆ ನೀವು ಅಲ್ಲಿ ಹೋಗ್ರಿ, ಇದಿರ್ತದೆ, ನೀವೇನು ಹೆದರ್ಬೇಡಿ, ಅದು ಸಿಂಪಲ್ ಪ್ರೋಸೆಸ್ಸು, ಬೇಗ ಮುಗ್ದೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಪೇಯ್ನನ್ನು ಅವರು 2 ಸರಿ ಅನುಭವಿಸಿದ್ದಾರೆ. ದಟ್ ಈಸ್ ವೈ he was so confident and he called me so many times telling that every step is guided me. ನನಗೆ ಈಗ ಮಾಡ್ರಿ, ಹಾಗೆ ಮಾಡ್ರಿ, ಈ ಥರ ಮಾಡ್ರಿ, ಆ ಥರ ಮಾಡ್ರಿ ಅಂತ. ಮತ್ತು ಫೈನಲಿ ಈ ಕೇಮ್ ಟು ಸಿ ಮಿ ಆಲ್ಸೋ ಆ್ಯಂಡ್ ಟೋಲ್ಡ್ ಮಿ, ಬ್ರದರ್ ಇದೇನಿಲ್ಲ, ನೀವು ನೋಡಿದ್ರೆ ನನಗೆ ಭಾರಿ ಸಂತೋಷ ಆಯಿತು, ಯು ವಿಲ್ ಡೆಫಿನೆಟ್ಲಿ ರಿಕವರ್, ಡೋಂಟ್ ವರಿ, ಏನೋ ಇದು ಇಟ್ಸ್ ಅ ಸೇಮ್ ಪ್ರೋಸೆಸ್ ಓನ್ಲಿ, ಟ್ಯಾಬ್ಲೆಟ್ಸ್ಗಳು ಮಾತ್ರ ಕರೆಕ್ಟಾಗಿ ತೊಗೊಳ್ರಿ, ಈಗ ಸದ್ಯಕ್ಕೆ ಇದೆಲ್ಲ ತೊಗೊಳ್ರಿ, ಆಮೇಲೆ ನಾನು ಬೇರೆ ಶಾರ್ಟ್ಕಟ್ಸ್ ನಿಮಗೆ ಹೇಳ್ಕೊಡ್ತೀನಿ ಅಂತಲೂ ನಮ್ಗೇನು ಮಾಡಿದ್ರು ಅಂತ ಹೇಳಿದ್ರೆ ಅಡ್ವೈಸ್ ಮಾಡಿ ಹೋದರು. ಈ ವಾಸ್ ಏಬಲ್ ಟು ಡೂ ಆಲ್ ದಟ್. ವೈ? ಬಿಕಾಸ್ ಹಿ ಹಸ್ ಅಂಡರ್ಗಾನ್ ದಿಸ್ ಪೇನ್. ನಮಗಿರುವಂತಹ ಕ್ರಿಸ್ತನು ಈಸ್ ಅ ಸಿಂಪ್ಯಾಥೆಟಿಕ್ ಹೈ ಪ್ರೀಸ್ಟ್. ನಾವೆಲ್ಲ ನಮ್ಗೆ ಈ ಅನುಭವ ಇಲ್ಲದಿದ್ದರೆ ಆಲ್ ದಟ್ ಐ ಕ್ಯಾನ್ ಡೂ ಇಸ್ ಅನ್ ಎಂಪತಿ. ಕರೆಕ್ಟಾ? ಎಂಪತಿ ಅಂತ ಹೇಳಿದ್ರೆ ಅವರ ಜಾಗದಲ್ಲಿ, ಅವರ ಶೂಸಲ್ಲಿ ನಾನಿದ್ದು ಹೇಗೆ ಕಷ್ಟವನ್ನು ಅನುಭವಿಸಬಹುದೋ ಅನ್ನೋದನ್ನು ಅವರಿಗೆ ಸಾಂತ್ವನ ಹೇಳುವಂಥದ್ದು ಎಂಪತಿ. ಸಿಂಪತಿ ಇಸ್ ಸಮಥಿಂಗ್ ದಟ್ ಐ ಹ್ಯಾವ್ ಅಂಡರ್ಗಾನ್ ದ ಪೇನ್ ಆ್ಯಂಡ್ ದಟ್ ಇಸ್ ವೈ ಐ ಆಮ್ ಏಬಲ್ ಟು ಟೆಲ್ ಯು. ನಮಗಿರುವಂಥ ಕ್ರಿಸ್ತನು ಇಸ್ ಅ ಸಿಂಪ್ಯಾಥೆಟಿಕ್ ಹೈ ಪ್ರೀಸ್ಟ್ ಅಂತಲೇ ಹೇಳ್ತಾರೆ. ಯಾಕೆಂದರೆ ನಮಗೆ ಸಂಭವಿಸಬೇಕಾದಂಥ ಕಷ್ಟಗಳನ್ನು ತಾನೇ ಅನುಭವಿಸಿದ್ರಿಂದ ಈ ಇಸ್ ಅ ಸಿಂಪ್ಯಾಥೆಟಿಕ್ ಹೈ ಪ್ರೀಸ್ಟ್. ಸೊ ಎವ್ರಿ ಪ್ರಾಬ್ಲಮ್ ವೆನ್ ಐ ಫೇಸ್, ಎವ್ರಿ ಪ್ರಾಬ್ಲಮ್ ದಟ್ ವಿ ಅಂಡರ್ಗೋ ಇನ್ ಲೈಫ್ ನಮ್ಗೆ ಏನು ಕಲಿಸ್ಕೊಡ್ತದೆ ಅಂತ ಹೇಳಿದ್ರೆ, ಆ ಪ್ರಾಬ್ಲಮ್ನಲ್ಲಿ ಇರೋರನ್ನ ನಾಳೆ ನೋಡುವಾಗ ನಮಗೆ ಅವರಿಗೆ ಸಾಂತ್ವನ ಹೇಳೋದಕ್ಕೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಧೈರ್ಯನೂ ಬರುತ್ತೆ. ಆ ಒಂದು ಸಾಂತ್ವನ ಹೇಳುವುದಕ್ಕೆ ನಮಗೆ ನಂಬಿಕೆನೂ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಷ್ಟಗಳಿಂದ ನಮಗೆ ಬರುತ್ತೆ. ಸೊ ಈ ಕಷ್ಟಗಳಿಂದ ನಾವು ತಿಳ್ಕೊಂಡಂಥ ಅತಿ ಮುಖ್ಯವಾದಂಥ ಪಾಠಗಳು ಏನಪ್ಪ ಅಂತ ಹೇಳಿದ್ರೆ ಇದೇನೆ ಅಂತಲೇ ನಾವು ನೋಡ್ತೀವಿ. ಆದರೆ ಇದೆಲ್ಲಕ್ಕೆ ತದ್ವಿರುದ್ಧವಾಗಿ ನಾನು ಈ ರೀತಿಯಾಗಿ ಪಾಠಗಳನ್ನು ಕಲಿಯದೆ ನೆಗೆಟಿವ್ ಆಗಿ ಇಸ್ರಾಯೇಲ್ ಥರ ನಾನು ಏನಾಗ್ಬಿಟ್ರೆ ಇಸ್ರಾಯೇಲ್ ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರು ಆವಾಗ ಕಷ್ಟದಲ್ಲಿದ್ದರು. ಯಾಕೆ ಕಷ್ಟದಲ್ಲಿದ್ದರು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಮಾತುಗಳನ್ನ ನಾವು ಆಧಾರ ವಚನದಲ್ಲಿ ಹೇಳಿದಂತಹ ಮಾತುಗಳಿಗೆ ಬಂದ್ಬಿಡೋಣ. ಅಲ್ಲಿ ಆಧಾರ ವಚನದಲ್ಲಿ ಹೇಳುವಂಥ ಮಾತುಗಳ ಸಮಯ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಸೆಕೆಂಡ್ ಜನರೇಷನ್ ಅಂದರೆ ಬಾಬೇಲಿಗೆ ಸೆರೆ ಹೋಗಿ ವಾಪಸ್ ಬಂದು, ಜೆರುಬಾಬೆಲ್ನ ಟೈಮಲ್ಲಿ ಅವ್ರು ವಾಪಸ್ ಬಂದು ಇಸ್ರಾಯೇಲ್ನ ದೇವಾಲಯವನ್ನೆಲ್ಲ ತಿರುಗಾ ಕಟ್ಟಿದ ನಂತರ ಆ ಜನರೇಷನ್ ಪಾಸ್ ಆಗಿ ನೆಕ್ಸ್ಟ್ ಜನರೇಷನ್ಗೆ ಏನಾಗಿರ್ತಾರೆ ಅಂತ ಹೇಳಿದ್ರೆ ಇಸ್ರಾಯೇಲ್ಸ್ ಬಂದ್ಬಿಟ್ಟಿರ್ತಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ರಿ, ಆ ಜನರೇಷನ್ನಲ್ಲಿ ಯಾವುದೇ ರೀತಿಯಾದಂತಹ ಐಡ್ಲಾರಿಟಿ ಇರಲಿಲ್ಲ, ವಿಗ್ರಹ ಆರಾಧನೆಗಳು ಇರಲಿಲ್ಲ, ದೇವಾಲಯ ಇತ್ತು, ಯಾಜಕರಿದ್ರು, ದೇವಾಲಯದಲ್ಲಿ ಸೇವೆ ನಡೀತಾ ಇತ್ತು, ದೇವಾಲಯದಲ್ಲಿ ಬಲಿಗಳು ನಡೀತಾ ಇತ್ತು, ಎಲ್ಲವೂ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಕರೆಕ್ಟಾಗಿ ನಡೀತಾ ಇತ್ತು. ಏನು ಇರಲಿಲ್ಲ ಅಲ್ಲಿ? ಇರಬೇಕಾದಂತಹ ಮನಸ್ಸಿರಲಿಲ್ಲ ಅವ್ರಿಗೆ, ಅಷ್ಟೇ. ಎಲ್ಲ ಕರೆಕ್ಟಾಗಿ ನಡೀತಾ ಇತ್ತು. ಮಲಾಕಿಯನ ಕಾಲದಲ್ಲಿ ಎಲ್ಲ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಅದಕ್ಕೆ ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ನೀವು ಕೇಳ್ತೀರಾ, ನನ್ನನ್ನು ಯಾವ ರೀತಿ ಪ್ರೀತಿಸಿದೆ ದೇವ್ರೆ? ಈಗಲೂ ನಾವು ಅನ್ಯ ಜನಾಂಗದ ಕೆಳಗಡೆ ಇದ್ದೀವಿ, ಕಪ್ಪ ಕೊಡ್ತಾ ಇದ್ದೀವಿ, ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅವ್ರು ನಮ್ಮನ್ನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಹೋಮಗಳನ್ನು ಅರ್ಪಿಸ್ತೀವಿ, ದೇವಾಲಯಕ್ಕೆ ಬರ್ತೀವಿ, ಹಬ್ಬಗಳನ್ನ ಮಾಡ್ತೀವಿ, ಎಲ್ಲವನ್ನ ಮಾಡ್ತಾ ಇದ್ದೀವಿ. ಆದರೆ ನಾವು ಕಷ್ಟದಲ್ಲೇ ಏನಾಗಿದ್ದೀವಿ? ಬಿದ್ದಿದ್ದೀವಿ. ಇದೇ ಪರಿಸ್ಥಿತಿನೇ ನಾವು ಕೂಡ ಏನಾಗ್ತೀವಿ ಅಂದರೆ ಸ್ವಲ್ಪ ನೆಗೆಟಿವ್ ಥಾಟ್ ನಮ್ಮಲ್ಲಿ ಬಂದ್ಬಿಟ್ರೆ, ದೇವರೇ ನಾನು ಏನು ಪ್ರತಿ ವಾರ ಭಾನುವಾರಕ್ಕೆ ಹೋಗ್ತೀನಿ, ಇದು ಚರ್ಚಿಗೆ ಹೋಗ್ತೀನಿ, ವೀಕ್ಲಿ ನಾನು ಏನು ಪ್ರೇಯರ್ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀನಿ, ಕನ್ವೆನ್ಷನ್ಸ್ಗಳನ್ನ ಅಟೆಂಡ್ ಮಾಡ್ತೀನಿ, ಎಲ್ಲ ಸೇವೆಯನ್ನು ಮಾಡ್ತೀನಿ ದೇವರೇ. ಆದರೆ ನನ್ನ ಮೈಂಡ್ ನನಗೆ ಏನಿಲ್ಲ ಅಂತ ಹೇಳಿದ್ರೆ ನೆಮ್ಮದಿನೇ ಇಲ್ಲ. ನನಗೆ ನೋಡಿದ್ರೆ ಕಷ್ಟಗಳೇ ಇದೆ, ನಾನು ನೋಡಿದ್ರೆ ಬರೀ ಇದೆ ದುಃಖನೇ ಇದೆ, ನನಗೆ ನೋಡಿದ್ರೆ ಅನಾರೋಗ್ಯನೇ ಇದೆ. ಇದೇ ನನಗೆ ಏನು ಮಾಡಿದ್ಯಾ ಅಂತ ಹೇಳಿದ್ರೆ ನೀನು ಕೊಟ್ಟಿದ್ದೀಯಲ್ಲ, ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ ಹೇಳಿದ್ರೆ ಯಾವ ರೀತಿ ದೇವರೇ ನೀನು ಪ್ರೀತಿಸ್ತೀಯಾ ಅಂತಲೇ ಏನು ಮಾಡಬೇಕು ಅಂತ ಹೇಳಿದ್ರೆ ಕೇಳಬೇಕು ಅಂತ ನಮ್ಮ ಮನಸ್ಸಲ್ಲೇ ಬಂದ್ಬಿಡುತ್ತೆ. ಅಥವಾ ಬೇರೆಯವ್ರು ನಮ್ಮನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮನ್ನು ಈ ಥರ ಇದು ಮಾಡಿಬಿಡ್ತಾರೆ. ಆದರೆ ದೇವ್ರು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, ನಾನು ನಿಮಗೆ, ನೀವು ನನ್ನ ಹತ್ರ ಎಲ್ಲವನ್ನ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮಾಡ್ತಾ ಇದ್ದೀರಾ. ಅಲ್ಲಿ ಒಂದು ಫುಲ್ ಅಬ್ಲಿಗೇಷನ್ಸನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವ್ರ ಹೇಳ್ತಾರೆ. 1-2 ಮಾತ್ರ ಓದ್ಬಿಡೋಣ. ಮತ್ತೆ ಇದು ಮಲಾಕಿ 1:4 ಓದ್ಬಿಟ್ಟಲ್ಲ, 1:6 ಓದ್ಬಿಡಿ. ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ, ಮಗನು ತಂದೆಗೆ ಮಾನಸಲ್ಲಿಸುತ್ತಾನಲ್ಲ, ಆಳು ದಣಿಗೆ ಭಯಭಕ್ತಿ ತೋರಿಸುತ್ತಾನಷ್ಟೇ. ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ? ಹಾಗಾದ್ರೆ
ತಂದೆ ಮಗನಿಗೆ ಇರುವಂತ ರಿಲೇಶನ್ಶಿಪ್ ಅಲ್ಲಿ ಮಗ ತಂದೆಗೆ ಮಾನವನ್ನ ಕೊಡ್ತಾನಲ್ಲ, ಆಳು ದಣಿಗೆ ಒಡೆಯನಿಗೆ ಮಾನವನ್ನ ಕೊಡ್ತಾನಲ್ಲ, ಆ ರೀತಿ ನನಗೆ ನೀವು ಕೊಡ್ಬೇಕಾದಂತ ಮಾನ ಎಲ್ಲಿ? ಇಸ್ರಾಯೇಲ್ಸ್ ಎಲ್ಲ ಕೇಳ್ತಾರೆ, ನಾವು ಏನ್ ಮಾಡ್ಲಿಲ್ಲ ನಿಮ್ಗೆ, ಏನ್ ಮಾನ ಕೊಡ್ಲಿಲ್ಲ ಅಂತ ಹೇಳ್ತೀರಾ? ನಿಮ್ಗೆ ಕೊಡ್ಬೇಕಾದಂತ ಬಲಿಗಳನ್ನೆಲ್ಲ ಕೊಡ್ತಿದೀವಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ನೀವು ಬಲಿಗಳನ್ನ ತಗೊಂಬರ್ತೀರಲ್ಲ ಪ್ರಾಣಿಗಳು, ಯಾವ್ದನ್ನ ತಗೊಂಬರ್ತಾ ಇದ್ದೀರಾ? ಅದು ಕಣ್ಣಿಲ್ದೆ ಇರುವಂಥದ್ದು, ಕುರುಡು, ಕುಂಟು, ಇಂಥ ಪ್ರಾಣಿಗಳನ್ನ ಏನ್ ಮಾಡ್ತೀರಾ ತಗೊಂಡ್ಬರ್ತೀರಾ? ನಿಮ್ಮ ಒಡೆಯರ್ಗಳಿಗೆ ಹೋಗ್ಬಿಟ್ಟು ಇದನ್ನ ಕೊಟ್ರೆ ಅವ್ರು ತಗೊಳ್ತಾರಾ ಅಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇವರು ರಿವರ್ಸ್ ಪ್ರಶ್ನೆನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನೇ ಕೇಳ್ತಾರೆ. ಅದಕ್ಕೆ ಇಸ್ರಾಯೇಲ್ಸ್ ಎಲ್ಲ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಮಾಡ್ಬೇಕಾದೆಲ್ಲ ಏನ್ ಮಾಡ್ತಾ ಇದೀವಿ, ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ. ಕೊನೆಗೆ ಇಸ್ರಾಯೇಲ್ ಹೇಳ್ಬಿಡ್ತೆ, ಲಾಸ್ಟಿಗೆ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ದೇವ್ರೆ ನಿಮ್ಮನ್ನ ಸೇವಿಸುವುದು ವ್ಯರ್ಥವೋ? ಇಸ್ ಇಟ್ ವೇಸ್ಟ್ ಸರ್ವಿಂಗ್ ಗಾಡ್? 3:14. ನೀವು ದೇವರನ್ನು ಸೇವಿಸುವುದು ವ್ಯರ್ಥ. ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶ್ವರ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಾಳಿ ನಡೆದುಕೊಳ್ಳುವುದರಿಂದ ಆದ ಲಾಭವೇನು? ಸೊ ಈ ರೀತಿ ನಾವು ಎಲ್ಲ ಮಾಡೋದ್ರಿಂದ ಆಗುವಂತಹ ಲಾಭ ಏನು? ನಾವೆಲ್ಲ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಚರ್ಚ್ಗೆ ಹೋಗ್ತೀವಿ, ರೆಗ್ಯುಲರ್ ಆಗಿ ಪ್ರಾರ್ಥನೆ ಅಟೆಂಡ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಇದು ಮಾಡ್ತೀವಿ, ಕನ್ವೆನ್ಷನ್ಗೆ ಹೋಗ್ತೀವಿ, ಎಲ್ಲವನ್ನ ಮಾಡ್ತೀವಿ. ಆದರೆ ನಿನ್ನನ್ನು ಸೇವಿಸುವುದು ವ್ಯರ್ಥವೋ? ಯಾಕೆ ಅಂತ ಹೇಳಿದ್ರೆ, ಎಲ್ಲ ಮಾಡಿದ್ರು ದೇವರೇ ನನಗೆ ಕಷ್ಟನೇ ಕೊಡ್ತಾ ಇದೆಯಲ್ಲ ಅಂತ ನಾವೇನ್ ಮಾಡಬಾರ್ದು ಅಂತ ಹೇಳಿದ್ರೆ, ಯಾವತ್ತಿಗೂ ದುಃಖ ಪಡ್ಕೊಳ್ಬೇಕಾದಂಥ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ದೇವರು ನನಗೇನು ಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನಮಗೆ ಯಾವುದು ಒಳ್ಳೇದೋ ಅದನ್ನ ಕೊಟ್ಟೇ ಕೊಡ್ತಾರೆ ಅನ್ನೋದನ್ನ ನಾವೇನ್ ಮಾಡ್ಕೋಬೇಕು, ತಿಳ್ಕೋಬೇಕು. ಕ್ರಿಸ್ತನ್ ಹೇಳೋ ತರ, ಈ ಅಲ್ಪನಾದವನೊಬ್ಬನಿಗೆ ಒಂದು ಲೋಟ ನೀರು ಕೊಟ್ರೆ ಅದರ ಪ್ರತಿಫಲ ನಿನ್ಗೆ ಬರದೇ ಇರಲ್ಲ ಅಂತ ಹೇಳಿದ್ಮೇಲೆ, ಸರ್ವಶಕ್ತನಾದಂತಹ ದೇವರನ್ನ ಸೇವಿಸುವುದು ವ್ಯರ್ಥ ಆಗೋದಾದ್ರೂ ಹೇಗೆ? ವ್ಯರ್ಥ ಆಗೋದಿಕ್ಕೆ ಹೇಗೆ ಸಾಧ್ಯ ಅಂತ ತಿಳ್ಕೊಳ್ತೀವಿ. ಅವರು ಈ ರೀತಿಯಾದಂತಹ ಪ್ರಶ್ನೆ ಕೇಳಿದ್ದಕ್ಕೇನೆ ದೇವರು ಏನ್ ಮಾಡ್ಬಿಟ್ರು ಅಂತ ಹೇಳಿದ್ರೆ, 400 years ಆಫ್ ಸೈಲೆನ್ಸ್. 400 ವರ್ಷ ಒಂದು ಪ್ರವಾದನೆ ಇಲ್ಲ, ಒಂದು ದೇವರ ಒಂದು ಮಾತಿಲ್ಲ, ಮಲಾಕಿಯಿಂದ ಹೊಸ ಒಡಂಬಡಿಕೆಯವರೆಗೆ. ಸೊ ಅವರು ಕೇಳಿದಂತಹ ಈ ಎಲ್ಲ ಪ್ರಶ್ನೆಗೆ ಉತ್ತರ ಕ್ರಿಸ್ತನ್ ಬಂದು ಏನ್ ಮಾಡಿದ್ರು, ಕೊಡುವವರೆಗೆ ಎವ್ರಿಥಿಂಗ್ ಬಿಕೇಮ್ ಸೈಲೆಂಟ್. ಅವ್ರು ಹೇಳಿದ್ರು, ದೇವರೇ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತ ಹೇಳಿದ್ರೆ, ಕ್ರಿಸ್ತನ್ ಬಂದ್ರು, ನಾನು ಪ್ರೀತಿ ಎಂಥದ್ದು ಅಂತ ನನ್ನ ಮಗನ್ನೇ ಕಳಿಸಿ ಏನ್ ಮಾಡ್ತೀನಿ ನಿಮ್ಗೆ ತೋರಿಸ್ಕೊಡ್ತೀನಿ ಅಂದ್ರು. ನೀವು ಕೊಡುವಂತಹ ಬಲಿಗಳು ಎಲ್ಲ ಕುಂಟು ಕುರುಡು ಬಲಿಗಳು ಅಂದ್ರು. ಕ್ರಿಸ್ತನು, ನನ್ನನ್ನೇ ನಾನೇನ್ ಮಾಡ್ತೀನಿ, ಬಲಿಯನ್ನಾಗಿ ಕೊಡ್ತೀನಿ ಅಂತ ಹೇಳಿದ್ರು. ನೀವು ಮಾಡುವಂತಹ ಯಾಜಕ ಸೇವೆ ಎಂಥದ್ದು ಅಂತ ಹೇಳಿದ್ರೆ, ಎಲ್ಲದಕ್ಕಿಂತಲೂ ದೊಡ್ಡ ಯಾಜಕ ನಾನೇ ಅಂತ ಹೇಳ್ಬಿಟ್ಟು ಮೆಲ್ಕಿಸೆದೆಕ್ ತರವಾದಂತಹ ಯಾಜಕನಾಗಿ ಕ್ರಿಸ್ತನ್ ಬಂದ್ರು. ಸೊ ಮಲಾಕಿನಲ್ಲಿ ಹೇಳಿರುವಂತಹ ಎಲ್ಲ ತರವಾದಂತಹ ಅಬ್ಲಿಗೇಷನ್ಸ್ ಅನ್ನ, ಎಲ್ಲ ತರವಾದಂತಹ ಬ್ಲೇಮ್ಸ್ ಅನ್ನ ಕ್ರಿಸ್ತನ್ ಬಂದು ಇದರ ಫುಲ್ ಫಾರ್ಮ್ ನಾನೇ ಅಂತ ಏನ್ ಮಾಡಿದ್ರು ಅಂತ ಹೇಳಿದ್ರೆ ತೋರಿಸ್ಕೊಡುವ ಆ 400 years ಆಫ್ ಸೈಲೆನ್ಸ್ ದೇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಸ್ರಾಯೇಲ್ ಮಧ್ಯದಲ್ಲಿ ತಂದ್ಬಿಟ್ರು. ಇಫ್ ಗಾಡ್ ಈಸ್ ವಿತ್ ಅಸ್, ಅವ್ರು ಕಷ್ಟ ಕೊಟ್ಟರು ನಮ್ಗೆ ಸಂತೋಷನೇ, ಒಳ್ಳೇದು ಕೊಟ್ಟರು ಸಂತೋಷನೇ. ಡೇಂಜರ್ ಯಾವಾಗ ಅಂತ ಹೇಳಿದ್ರೆ ವೆನ್ ಹಿ ಬಿಕಮ್ಸ್ ಸೈಲೆಂಟ್. ಇಫ್ ಹಿ ಇಸ್ ಸೈಲೆಂಟ್, ನಮಗೆ ಕಷ್ಟನೂ ಬರಲ್ಲ, ಒಳ್ಳೇದೂ ಆಗಲ್ಲ, ಅಂಡ್ ದಟ್ ಇಸ್ ದ ಮೋಸ್ಟ್ ಡೇಂಜರಸ್ ಸೈನ್. ಸೊ ಕಷ್ಟ ಬಂದ್ರೆ ಹೆದರೋದು ಬೇಡ. ನಾಳೆ ಯಾವುದೇ ಪರಿಸ್ಥಿತಿನಲ್ಲಿ ನಾನಿದ್ರು ಕೂಡ ದೇವರು ಬಂದ್ಬಿಟ್ಟು ಐ ಲವ್ ಯು ಅಂತ ಹೇಳಿದ್ರೆ ನಮ್ಮ ಉತ್ತರ ಎಸ್ ಗಾಡ್ ಯು ರಿಯಲಿ ಲವ್ ಮೀ ಅನ್ನೋದೇ ನಾವು ಹೇಳ್ಬೇಕಾದಂತ ಉತ್ತರ ಅಂತ ನೋಡ್ತೇವೆ. ದೇವ್ರ ವಾಕ್ಯಗಳನ್ನ ಕ್ರಿಸ್ತನಲ್ಲಿ ಪ್ರಿಯರೇ, ಬಹಳ ಬ್ಯೂಟಿಫುಲ್ ಮೆಸೇಜ್ ನಮ್ಮ ಸಹೋದರಿ ಇವತ್ತು ಕೊಟ್ಟಿದ್ದಾರೆ. ದೇವರು ನಮಗೆ ಏನು ಒಳ್ಳೆಯದು ಅನ್ನುವುದನ್ನ ದೇವರು ನಮಗೆ ಅನುಗ್ರಹಿಸ್ತಾರೆ ಹೊರತು, ನಾವು ನಮಗೆ ಇದು ಬೇಕು ಅಂತ ಕೇಳಿದಾಗ ದೇವರು ಕೊಡದೇ ಇರುವಂತ ಘಟನೆಗಳು ಬಹಳ ನಮ್ಮ ಜೀವನದಲ್ಲಿ ಆಗುತ್ತೆ. ಸೊ ಸಹೋದರರು ಅವರ ಜೀವನದಲ್ಲಿ ಕೆಲವು ತಿಂಗಳ ಹಿಂದೆ ಆದಂಥ ಘಟನೆಗಳನ್ನ ಮುಂದಿಟ್ಕೊಂಡು ಯಾವ ರೀತಿ ಇಸ್ರಾಯೇಲರಿಗೆ ದೇವರು ಕಾನಾನ್ ದೇಶಕ್ಕೆ ಸೇರಿಸಿದ್ರು, ಆನಂತರ ಅವ್ರನ್ನ ನಡ್ಸ್ಕೊಂಡು ಬಂದರು, ದೇವರು ಅವರಿಗೆ ಅವರ ಜೀವನದಲ್ಲಿ ಮಾಡಿದಂಥ ಮಹತ್ ಕಾರ್ಯಗಳ ವಿಷಯಗಳನ್ನ ಬಹಳ ಬ್ಯೂಟಿಫುಲ್ ಆಗಿ ಕಂಪೇರ್ ಮಾಡಿ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ನೀವು ಯಾರಾದರೂ ICUಗೆ ಹೋಗ್ಬೇಕಾದ್ರೆ 2-3 ಫಾರ್ಮ್ಗೆ ಸೈನ್ ಮಾಡಿಸ್ಕೊಳ್ತಾರೆ. ಅದೆಂಥ ಬೆಸ್ಟ್ ಹಾಸ್ಪಿಟಲ್ಲೇ ಆಗಿರ್ಬೋದು, ಬೆಸ್ಟ್ ಡಾಕ್ಟರ್ಸೇ ಆಗಿರ್ಬೋದು, ಆ ಸರ್ಟಿಫಿಕೇಟಲ್ಲಿ ಏನಿರುತ್ತೆ ಅಂದರೆ, ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲೈಫ್. ನಿಮ್ಮ ಜೀವನಕ್ಕೆ ನಾವು ಬಾಧ್ಯರಲ್ಲ. ಅನಸ್ತೀಸಿಯಾಯಿಂದ ಹಿಡಿದು
ಸರ್ಜರಿ ಆಗಿ ಐ ಸಿ ಯುಗಾಗಿ ರಿಕವರಿ ಬೆಡ್ಡಲ್ಲಿ ಹಾಕಿ ಜನರಲ್ ವಾರ್ಡ್ ಬರೋವರೆಗೂ ನಾವು ನಿಮಗೆ ಯಾವ ಒಂದು ಆಶ್ವಾಸನೆ ಕೊಡಲ್ಲ ಅಂತ ನಮ್ಮ ಹತ್ರ ಬರ್ಸ್ಕೊಂಡ್ಬಿಡ್ತಾರೆ, ಸೈನ್ ಮಾಡಿಸ್ಕೊಳ್ತಾರೆ. ಸೊ ಆ ರೀತಿ ನಮ್ಮ ಸಹೋದರರು ಕೋವೈ ಮೆಡಿಕಲ್ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್ ಕೊಯಂಬತ್ತೂರಲ್ಲಿ 3 ತಿಂಗಳಿದ್ರು. ಈಗ ಗುಣ ಆಗಿ ನಮ್ಮ ಹತ್ರ ಬಂದಿದ್ದಾರೆ. ಅದು ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಅವರು ಇನ್ನೂ ಮುಂದೆ ಇದೇ ರೀತಿ ಅನೇಕ ಸಂದೇಶಗಳನ್ನು, ಅವರ ಸ್ವಾರ್ಥ ಕಾರ್ಯಗಳನ್ನು ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತು ಇವತ್ತು ಕೊಟ್ಟಂಥ ಈ ಒಂದು ಸಂದೇಶಕ್ಕಾಗಿಯೂ ನಾವು ತಂದೆಯಾದ ದೇವರಿಗೆ ಆತನ ಮಗನ ಮುಖಾಂತರ ಸ್ತೋತ್ರವನ್ನು ಹೇಳಿಕೊಳ್ಳೋಣ. ಈಗ ಹಾಡು 2ನೇ ಹಿಮ್, ಸ್ತೋತ್ರಂ ಯೇಸುನಾಥ. ಓಕೆ. ಯಾವ್ದದು ಹಾಡು? ಎಂದನ್ ಜಪವೇಳೆ. ಈಗ ಹಾಡುವಂತ ಹಾಡು ಎಂದನ್ ಜಪವೇಳೆ.
ಎರಡನೇ ಸೆಷನ್ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಮುಂಚೆ ನಮ್ಮ ಮಂಗಳೂರು ಸಹೋದರಾದ ಮನೋಹರ್ ಅವ್ರು ಬಂದು ನಮ್ಮನ್ನ ಪ್ರಾರ್ಥನೆ ನಡೆಸುವಂತೆ ಕೇಳ್ಕೊಳ್ತೇನೆ. ಇದಾದ ನಂತರ ಎರಡನೇ ಸೆಷನ್ ಹಾಗೆ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಎಲ್ಲರೂ ಇಲ್ಲೇ ಇರಬೇಕು ಅಂತ ಕೇಳ್ಕೊಳ್ತೀನಿ. ಸಹೋದರ ಮನೋಹರ್. ಪರಾತ್ಪರನೆನಿಸಿಕೊಂಡು ಉನ್ನತೋನ್ನತ ಲೋಕದಲ್ಲಿ ಆಸೀನನಾಗಿರುವ ಪ್ರೀತಿ ಸ್ವರೂಪನು ಸೇನಾಧೀಶ್ವರನು ಆದಂತ ನಮ್ಮ ತಂದೆಯಾದ ಯೆಹೋವ ದೇವರೇ, ಅಪ್ಪ ತಂದೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಮತ್ತೊಂದು ಆವರ್ತಿ ನಾವೆಲ್ಲರೂ ನಿನ್ನ ಪರಿಶುದ್ಧವುಳ್ಳ ಪಾದ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂತಹ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಈ ಲೋಕದ ಮೇಲೆ ಇಟ್ಟಂತಹ ನಿನ್ನ ಅದ್ಭುತವಾದ ಪ್ರೀತಿಯನ್ನು ನಾವು ತಿಳಿದವರಾಗಿದ್ದೇವೆ. ಹೌದಂದೆ, ಹೇಗೆಂದ್ರೆ ನಿನ್ನ ಒಬ್ಬನೇ ಮಗನು ನಮ್ಮ ರಕ್ಷಕನು ಆದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟು ಆತನನ್ನು ನಂಬ ಒಬ್ಬರು ನಾಶವಾಗದೆ ಎಲ್ಲರೂ ಪುನರುತ್ಥಾನವನ್ನು ನಿತ್ಯ ಜೀವವನ್ನು ಹೊಂದುವಂತಹ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟಂತಹ ದೇವರು ನೀನು. ಹೌದಂದೆ, ಇಂತಹ ದೇವನಾದ ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞಾವಿಧಿ ನಿಯಮನಿಷ್ಠೆಗಳನ್ನು ಮನಪೂರ್ವಕವಾಗಿ ಕೈಕೊಂಡು ನಡೆದು ನಾವು ಕೂಡ ನಿನ್ನಿಂದ ವಿಶೇಷವಾದ ರಕ್ಷಣೆಯನ್ನು ಹೊಂದಿ ಪರಲೋಕ ಸಂಸ್ಥಾನದವರು ಎಂಬಂತಹ ಅದ್ಭುತವಾದ ಆಶ್ಚರ್ಯಕರವಾದಂತಹ ಆಶೀರ್ವಾದದಲ್ಲಿ ನಾವು ಪಾಲುಗಾರರಾಗುವ ಹಾಗೆಯೂ ನೀನು ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಿ ತಂದೆ. ಹೌದನ್ನ ಈ ಪ್ರಕಾರದಲ್ಲಿ ಮುಖ್ಯವಾಗಿ ನಾವೆಲ್ಲರೂ ನಿನ್ನನ್ನು ಮನಪೂರ್ವಕವಾಗಿ ಬೇಡಿಕೊಂಡಂತಹ ಪ್ರಕಾರವಾಗಿ ನಮ್ಮ ಸಹೋದರಾದಂತಹ ಕ್ರಿಸ್ಟೋಫರ್ ಅವರನ್ನು ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಪರಿಶುದ್ಧ ವಾಕ್ಯವನ್ನು ಹೇಳುವಂತಹ ಸೌಭಾಗ್ಯವನ್ನು ಅವರಿಗೆ ದಯಪಾಲಿಸಿಕೊಟ್ಟು ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸಿಕೊಟ್ಟಂತಹ ದೇವರು ನೀನು. ಹೌದು ತಂದೆ, ಇದು ಯೆಹೋವನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ಕಾಣುತ್ತದೆ ಎಂಬುದಾಗಿ ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ ನಮ್ಮನ್ನು ನೀನು ಈ ರೀತಿಯಾಗಿ ಆಶೀರ್ವದಿಸಿದಿ. ಅದಕ್ಕಾಗಿಯೂ ನಿನಗೆ ನಾವು ಉಪಕಾರ ಸ್ತುತಿಗಳನ್ನು ಮನಪೂರ್ವಕವಾಗಿ ಸಮರ್ಪಿಸುವವರಾಗಿದ್ದೇವೆ ತಂದೆ. ಹೌದು, ಅದೇ ರೀತಿಯಲ್ಲಿ ಒಂದು ವಿಶೇಷವಾದಂತಹ ಒಂದು ಸೌಭಾಗ್ಯಕರವಾದಂತಹ ದಿನವನ್ನು ನಮಗೆ ದಯಪಾಲಿಸಿಕೊಟ್ಟು ನಮ್ಮೆಲ್ಲ ಆತ್ಮೀಯರನ್ನು ಕ್ಷೇಮವಾಗಿ ಈ ಸ್ಥಳಕ್ಕೆ ಬರಮಾಡಿ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಘನಪಡಿಸುವಂತಹ ಆಶೀರ್ವಾದವನ್ನು ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿಯೂ ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ ತಂದೆ. ಅದೇ ರೀತಿಯಲ್ಲಿ ಈ ಒಂದು ವಿಶೇಷವಾದಂತಹ ಸಮ್ಮೇಳನವನ್ನು ನಡೆಸಿಕೊಟ್ಟಂತಹ ನಮ್ಮ ಪ್ರಿಯರನ್ನು ಇನ್ನೆದುರು ನೆನಪು ಮಾಡುವವರಾಗಿದ್ದೇವೆ ತಂದೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಈ ರೀತಿಯ ಕಾರ್ಯಗಳಲ್ಲಿ ಭಾಗಿಯಾಗುವ ಹಾಗೆ ಅವರಿಗೆ ಬೇಕಾದಂತಹ ಆಯುರ ಆರೋಗ್ಯವನ್ನು ಹೇರಳವಾಗಿ ದಯಪಾಲಿಸಿಕೊಟ್ಟು ಆಶೀರ್ವದಿಸಿ ಕಾಪಾಡಿ ನಡೆಸು ತಂದೆ. ಹೇಗೂ ತಂದೆ, ಲೋಕದ ಕಟ್ಟ ಕಡೆಯಲ್ಲಿ ಇರುವಂತಹ ನಮ್ಮೆಲ್ಲ ಆತ್ಮೀಯರನ್ನು ನೆನಪು ಮಾಡುವವರಾಗಿದ್ದೇವೆ. ಎಲ್ಲರಿಗೂ ಬೇಕಾದ ಎಲ್ಲ ಸಹಾಯವನ್ನು ನಿನ್ನ ದಿವ್ಯ ಚಿತ್ತಾನುಸಾರವಾಗಿ ಹೇರಳವಾಗಿ ದಯಪಾಲಿಸಿಕೊಟ್ಟು ಇನ್ನು ಮುಂದೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀನೇ ಯಜಮಾನನಂತಿದ್ದು ನಮ್ಮನ್ನು ನಡೆಸಿಕೊಂಡು ಬರಬೇಕೆಂಬುದಾಗಿಯೂ ನಾವು ಬೇಡುವವರಾಗಿದ್ದೇವೆ ತಂದೆ. ನಿನ್ನ ಮಹಿಮೆಯು ಘನವುಳ್ಳ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿ ಅನಂತ ಸ್ತೋತ್ರ ಸ್ತುತಿ ಘನ ಮಾನ ಮಹಿಮೆಯುಂಟಾಗಲಿ. ಆಮೇನ್. ಸಭಿಕರೆಲ್ಲರೂ ಕುಳಿತುಕೊಳ್ಳೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸೂರ್ಯರೇ, ದೇವರ ಮಹಾಕೃಪೆಯಿಂದ ಮೊದಲನೇ ಒಂದು ಸಂದೇಶ ಭಾಗವನ್ನು ಮುಕ್ತಾಯಗೊಳಿಸಿ ಎರಡನೇ ಭಾಗಕ್ಕೆ